ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸುಸ್ವಾಗತ. ಓಕೆ, ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದ್ರೆ, ಮನೆಯಲ್ಲಿ ಕೂತ್ಕೊಂಡು ತುಂಬಾ ಜನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಲ್ವಾ? ಮಿಷನ್ ಇದ್ರೆ ಸ್ಟಿಚಿಂಗ್ ಮಾಡ್ತಾ ಇದ್ವಿ ಮೇಡಮ್, ಮಿಷನ್ ಬೇರೆ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಮಾಡಬೇಡಿ. ಯಾಕೆಂದ್ರೆ ಆರಿ ವರ್ಕ್ ಕ್ಲಾಸ್ ಶುರುವಾಗಿದೆ, ಮತ್ತೆ ಹೊಸ ಬ್ಯಾಚು, ಆಮೇಲೆ ಕುಚ್ ಕ್ಲಾಸ್ ಶುರುವಾಗಿದೆ. ಸೇರ್ಕೊಳ್ಳಿ, ಕಲ್ತ್ಕೊಳ್ಳಿ, ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಳ್ಳಿ. ಓಕೆನಾ? ಹೆಣ್ಮಕ್ಳು ನಿಮಗೆ ನೀವು ದುಡ್ಡು ಮಾಡ್ಕೋಬೇಕು. ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ. ಏನಕ್ಕೆ ಅಂತಂದ್ರೆ, ನಮ್ಮಲ್ಲಿ ದುಡ್ಡಿತ್ತು ಅಂತಂದ್ರೆ ಯಾರ ಕೈಲೂ ನಾವು ಡಿಪೆಂಡ್ ಆಗಿರಬಾರ್ದು. ಮಕ್ಕಳಿಗೆ ಏನಾದರೂ ಕೊಡಿಸ್ಕೋಬಹುದು, ನಮ್ಮ ಖರ್ಚಿಗೆ ನಾವು ದುಡ್ಡು ಮಾಡ್ಕೋಬೇಕು. ಮತ್ತೆ ಲಾಸ್ಟ್ವರೆಗೂ ನಮ್ಮ ಹತ್ರ ದುಡ್ಡು ಇರಬೇಕು ಹೆಣ್ಮಕ್ಳ ಹತ್ರ. ಅದಕ್ಕೋಸ್ಕರನೇ ಪ್ರತಿ ಸಲ ವಿಡಿಯೋಗಳನ್ನು ಹೇಳ್ತಾ ಇರ್ತೀನಿ. ಇವಾಗ ಬ್ಯಾಚ್ಗಳೆಲ್ಲ ಕಂಪ್ಲೀಟ್ ಆಗಿದೆ. ಹೊಸ ಬ್ಯಾಚ್ ಬಂದು 6ನೇ ತಾರೀಕಿಂದ ಕ್ಲಾಸ್ ಶುರುವಾಗ್ತಾ ಇದೆ. ಮತ್ತೆ ಇವಾಗ ಅಡ್ಮಿಷನ್ ಶುರುವಾಗಿದೆ. ಯಾರಾದ್ರೂ ಏನ್ರಿ, ಎಲ್ಲರೂ ಸೇರ್ಕೊಳ್ಳಿ, ಕಲ್ತ್ಕೊಳ್ಳಿ, ದುಡಿಮೆ ಮಾಡ್ಕೊಳ್ಳಿ. ಓಕೆನಾ? ಇದು ಟೈಲರ್ಗಳು ಕಂಪಲ್ಸರಿ ಕುಚ್ಚು ಕಟ್ಟೋದ ಕಲ್ತ್ಕೊಳ್ಳಿ. ಬೇಸಿಕ್ಕು, ಬೀಡ್ಸು, ಮತ್ತೆ ಕ್ರೋಶಾ ಕುಚ್ಚು, ಬ್ರೈಡಲ್ಲು ಎಲ್ಲ ಥರದ್ದು ಇರುತ್ತೆ ಡಿಸೈನ್ಸ್ಗಳೆಲ್ಲ. ಇವಾಗ ನಮ್ಮ ಕ್ಲಾಸ್ ಕಲ್ತು ಹೆಂಗೆ ಮಾಡಿರೋನ್ನ ಮಾತಾಡಿಸ್ತಾ ಇದ್ದೀನಿ. ಆನ್ಲೈನ್ ಕಲಿಬೋದಾ ಅಂತ ಯೋಚನೆ ಮಾಡೋರಿಗೆ ಇಲ್ಲಿದೆ ಉತ್ತರ. ನೋಡ್ತೀರಾ? ಬನ್ನಿ ನೋಡಿ. ಓಕೆ, ನಾನು ನಿಮಗೆ ಕುಚ್ಚಿಂದು ಯಾವ್ದು ತಗೋಬೇಕು, ಬೀಡ್ಸ್ಗಳೆಲ್ಲ ಯಾವ್ದು ತಗೋಬೇಕು, ಆಮೇಲೆ ಯಾವುದಪ್ಪ ದಾರ ಯಾವ್ದು ತಗೋಬೇಕು, ಕಟ್ಟೋದು ಯಾವ್ದು ತಗೋಬೇಕು, ಅದ್ರ ಜೊತೆಗೆ ರೇಟ್ಗಳು ಯಾವ್ಯಾವ ಎಷ್ಟೆಷ್ಟು ಹಾಕಬೇಕು ಅಂತ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಹಾಗೇನೆ ಹೊಸ ಬ್ಯಾಚು ಶುರುವಾಗ್ತಾ ಇದೆ, ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ. ನಮ್ಮ ಕ್ಲಾಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಆನ್ಲೈನಲ್ಲಿ ಕಲಿಬೋದು ಅಂತ ತುಂಬಾ ಜನ ಕ್ವಶನ್ ಮಾಡ್ಕೊಂಡು ಮನೇಲೆ ಕೂತಿರ್ತಾರೆ. ಅವ್ರಿಗೆ ಏನು ಆನ್ಸರ್ ಬಾನೋ? ಕಲಿಬೋದ ಮ್ಯಾಮ್. ಕಷ್ಟಪಟ್ಟು ನಾವು ಹೋಗಿ ಅಲ್ಲಿ ಒಂದಿನ ಇಡೀ ವೇಸ್ಟ್ ಆಗುತ್ತೆ, 1 ಗಂಟೆ ಕುತ್ಕೊಂಡು ಕಲಿಬೋದು ಮ್ಯಾಮ್. ನಾನು ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡ್ಬಿಟ್ಟು ಅದಾದ್ಮೇಲೆ ನಾನು ಜಾಯಿನ್ ಮಾಡ್ಕೊಂಡೆ. ಈಗ ನಾನು ಕಟಿಂಗ್ ಕ್ಲಾಸ್ ಜಾಯಿನ್ ಆಗೋಣ ಅಂತ ಇನ್ಫಾರ್ಮೇಶನ್ ತಗೊಂಡಿದ್ದೀನಿ. ಕಲಿಬೋದು ಮ್ಯಾಮ್. ಮನೇಲೆ ಇದ್ದು 1-2 ಗಂಟೆ ಕೂತು ಕಲಿಬೋದು. ನೋಡಿ, ಮನೇಲೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ 1 ಅವರ್ ಕೊಡ್ತಿದ್ರೆ ಸಾಕು ಟೈಮು. ಚೆನ್ನಾಗಿ ಕಲ್ತು ನಿಮ್ ದುಡಿಮೆನ ನೀವು ಮಾಡ್ಕೋಬಹುದು ಅಲ್ವಾ ಬನೋ? ಆಮೇಲೆ ಆರ್ಡರ್ಗಳು ತಾನಾಗೆ ಬರ್ತವೆ. ಹೌದು ಮ್ಯಾಮ್. ವೆರಿ ಗುಡ್ ಕದ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇವ್ರನ್ನ ಮಾತಾಡ್ಸ್ಬಿಡ್ತೀನಿ. ಇವ್ರನ್ನ ಏನು ಹೆಸರು ಇವ್ರದ್ದು? ನೀಲಮ್ಮ ಅಲ್ವಾ? ನೋಡಿ, ಕಾಣಿಸ್ತಾನೆ ಇಲ್ಲ. ಏನಿವತ್ತು ಸಣ್ಣ ಕಾಣಿಸ್ತವೆ ನೀಲಮ್ಮ ಇವತ್ತು. ನೀಲಮ್ಮ ಹೆಂಗಿದ್ಯಾ? ನಾವು ಸೂಪರ್. ಓಕೆ, ಹೆಂಗ್ ಕಲಿತಾ ಇದೀಯಪ್ಪ ನೀನು? ಹೆಂಗ್ ಕಲ್ತಿದ್ಯಾ? ಗುಡ್ ಗುಡ್ ಗುಡ್. ಆನ್ಲೈನ್ ಅಲ್ಲಿ ಕಲಿಬೋದೇನಾ? ಆನ್ಲೈನ್ ಅಷ್ಟೇ, ಹತ್ರ ಇರಲ್ಲ. ಹೇಳ್ಕೊಡೋದು ಒಂದೇ ಮೆಥಡ್ ಆಗಿರುತ್ತೆ ಅಷ್ಟೇ. ಎಷ್ಟು ಸಲ ಕೇಳಿದ್ರು ಮೇಡಮ್ ಹೇಳ್ಕೊಡ್ತಾರಾ? ಒಂದು ನಿಮಿಷ, ನಮ್ಮ ನೀಲಮ್ಮ ಮಾತಾಡ್ತಾರೆ. ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇದೆ. ಇರುತ್ತಂತ ಮೈಕ್ ಆಫ್ ಮಾಡಿ ಮಾತಾಡಿಸ್ತೀನಿ. ಶಿಲ್ಪ ಮೈಕ್ ಆಫ್ ಮಾಡಪ್ಪ. ಶಿಲ್ಪ ಮತ್ತೆ ಮೇಘನಾ ಮೈಕ್ ಆಫ್ ಮಾಡಪ್ಪ. ಹೇಳು ನೀಲಮ್ಮ, ಈಗ ಮಾತಾಡಪ್ಪ. ನೋಡು, ಅವ್ರ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರು ಸಣ್ಣ ಮಗ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕಲ್ತು. ಬರೀ ಸರ್ಟಿಫಿಕೇಟ್ ಎಲ್ಲ ಮೊನ್ನೆ ಕಲ್ತವ್ರು ತಗೊಂಡು ಹೋಗಿ ಆಯ್ತು. ಅದ್ರ ಜೊತೆಗೆ ಮಿಡಲ್ ಬೇರೆ ತಗೊಂಡಿದಾರಪ್ಪ, ಸೂಪರ್ ಆಗಿ ಆಗ್ತಾರೆ ಅಂತ. ಏನಮ್ಮ ಮೇಘನಾ ಪುಟಿ? ಹೌದು ಹೌದು. ಖುಷಿ ಆಯ್ತಾ? ಎಲ್ಲರಿಗಿನ ಚೆನ್ನಾಗ್ ಆಗ್ತೀಯಾ? ವೆರಿ ಗುಡ್ ಅಂತ ಗೋಲ್ಡ್ ಮೆಡಲ್ ಕೊಟ್ನಲ್ಲ ನಿನ್ಗೆ. ಏನೋ ಅವ್ರ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನೋಡ್ರಪ್ಪ. ನೀವು ಇವಾಗ ಕಲಿತಾ ಇದ್ದೀರಾ ಅಲ್ವಾ? ಅವ್ರು ಆಲ್ರೆಡಿ ಕಲಿತು ಸರ್ಟಿಫಿಕೇಟ್ ತಗೊಂಡು ಹೋಗಿದ್ದಾರೆ. ಅದರಲ್ಲಿ ಚೆನ್ನಾಗಿ ಕಲ್ತವ್ರಿಗೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಇಟ್ಟಿದ್ದೆ ಆಯ್ತಾ? ಅವ್ರಿಗೆ ಫಸ್ಟ್ ಪ್ರೈಸ್ ಬಂದಿದೆ. ಗೋಲ್ಡ್ ಮೆಡಲ್ ಕೊಟ್ಟಿದ್ದೀನಿ. ಚಪ್ಪಳೆ ಹಾಕಿ ನಿಮ್ ಕಡೆಯಿಂದ. ಇದು ಮಾತ್ರ ಕೇಳಿಸ್ತು ಅವಳಿಗೆ, ಚಪ್ಪಳೆ ಹಾಕಿದ್ದು. ಹೌದಾ? ಸರಿ ಸರಿ. ಮಗಳಿದ್ ಹೆಂಗಿದ್ದಾಳೆ ಮಗಳು? ಚೆನ್ನಾಗಿದೆ. ಕ್ಯಾಮ್ರಾ ಆನ್ ಮಾಡ್ಕೋ ಪಾಪ. ಮಗಳೂನು ಕರ್ಕೊಂಡು ಬಂದಿದ್ದು ಫಂಕ್ಷನ್ಗೆ. ನೀನೇ ಬರ್ಲಿಲ್ಲ ಬಾನೋ? ಓಕೆ. ಅಯ್ಯೋ, ಅವತ್ತು ಎಲ್ರಿಗೂ ಫಂಕ್ಷನ್ ಬಿಸಿಲಿ ಎಲ್ರಿಗೂ ಕಳಿಸ್ತೀವಿ. ಇದಕ್ಕೆ ತುಂಬಾ ಜನಕ್ಕೆ 100-150 ಜನ ಕಳ್ಸಿದ್ವಿ. ಆ ಗ್ರೂಪ್ ಅಲ್ಲಿ ಏನೋ ಮಿಸ್ ಆಗಿದೆ ಅನ್ಸುತ್ತೆ.
ಆಮೇಲೆ ಉಮಾ ಮ್ಯಾಮಿಗೆ ಫೋನ್ ಮಾಡ್ಬಿಟ್ಟು ನಾನೇ ಸ್ವಲ್ಪ ನೋಡೋಣ ಯಾವ ತರ ಫಂಕ್ಷನ್ ನಡೀತಾ ಇದೆ ಅಂತ ಹೇಳಿ ನಾನೇ ಕಾಲ್ ಮಾಡಿದ್ದೆ. ಓಕೆ, ಅವರೇ ಲಿಂಕ್ ಕಳ್ಸ್ಬಿಟ್ಟು ಇರ್ಲಿ ಮ್ಯಾಮ್. ಓಕೆ, ಇಲ್ಲ ಚೆನ್ನಾಗಿ ನೆಕ್ಸ್ಟ್ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಮಾಡ್ಬೇಕು. ನಿಮ್ ಗ್ರೂಪ್ ಅಲ್ಲೇ ಒಬ್ರಿಗೆ ಸಿಕ್ಕಿದೆಯಲ್ಲ, ಖುಷಿ ಪಡೋಣ ಅಲ್ವಾ? ಇಲ್ಲ ಅಲ್ಲಿ ಕಂದ ನಿನ್ನ ಹೆಸರು ಅಡ್ರೆಸ್ ಹೇಳಪ್ಪ. ಯಾರಾದ್ರೂ ನಿಮ್ಮ ಊರಲ್ಲಿ ಅಕ್ಕಪಕ್ಕ ಇದ್ರೆ ಆರ್ಡರ್ ಬರ್ಲಿ. ಹೇಳು ನೀಲಮ್ಮ, ನಿಮ್ಮ ಹೆಸರು, ನಿಮ್ಮ ಯಾವ ಊರು? ಇಲ್ಲ ಇಲ್ಲ, ಅಷ್ಟು ಕಮ್ಮಿಗೆ ಮಾಡ್ಕೊಡ್ಬೇಡಿ, ಅಷ್ಟು ಕಮ್ಮಿಗೆ. ಇದೆಲ್ಲ ರೇಟ್ ಇಲ್ಲ. ಅಂಗಡಿಗಳಲ್ಲಿ ನೀವು ಸುಮ್ಮನೆ ಹೋಗಿ ಕೇಳಿರೋದಕ್ಕೆ ಹಂಗೆ ಮಾಡಿದ್ದಾರೆ. ಒಂದು ಫೈಲ್ ರೆಡಿ ಮಾಡ್ಬೇಕು ಕಂದ. ನೀನ್ ಫೈಲ್ ರೆಡಿ ಮಾಡಿದ್ಯಲ್ವಾ? ಹೌದು, ಅಂಗಡಿ ಅಷ್ಟು ಕಡಿಮೆಗೆಲ್ಲ ಮಾಡಕ್ ಹೋಗ್ಬೇಡಿ. ಗ್ರಾಂಡ್ ಡಿಸೈನ್ಸ್ ಎಲ್ಲ ನೀನ್ ಮಾಡ್ತಾ ಇದ್ಯಾ. ಅವ್ರು ನೀಲಮ್ಮ ಯಾವ ಊರು ಹೇಳು? ದೊಡ್ಡಬಳ್ಳಾಪುರದ ಹತ್ರ. ಹಳ್ಳಿನ ದೊಡ್ಡಬಳ್ಳಾಪುರನೇನಾ? ಯಾವ ದೊಡ್ಡಬಳ್ಳಾಪುರದ ಹತ್ರ? ರಾಮಯ್ಯನಪಾಳ್ಯ. ನೋಡಿ, ದೊಡ್ಡಬಳ್ಳಾಪುರದ ರಾಮಯ್ಯನಪಾಳ್ಯ ಅಂತೇಳಿ ನಮ್ಮ ನೀಲಮ್ಮ ತುಂಬಾ ಚೆನ್ನಾಗಿ ಕಲಿತು ಬೇರೆಯವ್ರಿಗೂ ಹಾಕೊಡ್ತಾ ಇದ್ರೆ. ಅದ್ರ ಜೊತೆಗೆ ನಾವು ಕ್ರಿಯೇಟಿವಿಟಿ ರೌಂಡ್ ಅಂತ ಕೊಟ್ಟಿದ್ವಿ, ಅದರಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾಳೆ. ಅವಳೇ ತುಂಬಾ ಓನಾಗಿ ಕ್ರಿಯೇಟ್ ಮಾಡಿ ನಾವು ಹೇಳ್ಕೊಟ್ಟಿದ್ದು ಅಲ್ದೇನೆ 20 ಡಿಸೈನ್ಸ್ ಹೇಳ್ಕೊಟ್ಟಿರ್ತೀವಿ. ಅದಲ್ಲದೆ ಬೇರೆ ಕ್ರಿಯೇಟಿವಿಟಿ ರೌಂಡ್ ಅಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ. ಅಷ್ಟು ಚೆನ್ನಾಗಿ ಆಗ್ತಾರೆ. ಅಕ್ಕಪಕ್ಕ ದೊಡ್ಡಬಳ್ಳಾಪುರ ಅಕ್ಕಪಕ್ಕ ಇರೋರು ನೀವು ಹಾಕ್ಸ್ಕೋಬೇಕು ಮೇಡಮ್ ನಾವು ಅಲ್ಲೇ ಅಂತ ಹೇಳಿದ್ರೆ ಖಂಡಿತ ನಮಗೆ ಮೆಸೇಜ್ ಹಾಕಿ ನಾನು ಫೋನ್ ನಂಬರ್ ಅವಳು ಕಳಿಸ್ಕೊಡ್ತೀವಿ. ಆಮೇಲೆ ಯಾವ ಇನ್ನೊಂದ್ಸಲ ಊರು ಹೇಳಕ್ಕಂತ? ರಾಮಯ್ಯನಪಾಳ್ಯ. ನೋಡ್ರಿ, ನಿಮ್ಮೂರ್ ಹುಡುಗಿ ಕೊಟ್ಟು ಆರ್ಡರ್ ಕೊಡಿ. ಅವಳೆಲ್ಲೂ ಹೋಗೋದ್ ಬೇಡ, ಮನೇಲೆ ಕುತ್ಕೊಂಡು ಕೆಲಸ ಮಾಡಿ. ಚಿಕ್ಕ ಮಗು ಇದೆ, ಮನೇಲೆ ಕುತ್ಕೊಂಡು ದುಡಿಮೆ ಮಾಡ್ಕೊಂತ ಇದ್ದಾಳೆ. ದಯವಿಟ್ಟು ಅಕ್ಕಪಕ್ಕ ಇರೋರು, ದೊಡ್ಡಬಳ್ಳಾಪುರ ಅಕ್ಕಪಕ್ಕ ಇರೋರು ಕೂಡ ಅವ್ರ ನಂಬರ್ ನೀವು ಬೇಕು ಅಂದ್ರೆ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ನಂಗೆ ಮೆಸೇಜ್ ಹಾಕಿ ಅವ್ರ ನಂಬರ್ ಕಳಿಸ್ತೀನಿ. ಹೋಗಿ ಆರ್ಡರ್ ಕೊಟ್ಟು ಅಂಗಡಿಗಿಂತ ಒಂದು 100 ರೂಪಾಯಿ ಕಮ್ಮಿಗೆನೆ ಅವರು ನಿಮ್ಗೆ ಕುಚ್ಚ ಹಾಕೊಡ್ತಾರೆ. ಓಕೆನಾ? ವೆರಿ ಗುಡ್. ಅರ್ಥ ಆಯ್ತೇನಕ್ಕಂದ? ಕೇಳಿಸ್ತಾ? ಅದೇ ಅಂಗಡಿಲಿ ನೀವಾಗೆ ಹೋಗಿ ಕೇಳಿರೋದಕ್ಕೆ ಕಮ್ಮಿಗೆ ಹಾಕೊಡ್ಲಿ ಬಿಡು ಅಂತ ಕೇಳಿದ್ದಾರೆ. ಆಮೇಲೆ ಕ್ರೋಶದೆಲ್ಲ ನೀನ್ ತುಂಬಾ ಚೆನ್ನಾಗಿ ಆಗ್ತೀಯ, ಕಮ್ಮಿಗೆ ಹಾಕ್ಬಿಡಕ್ಕಂದ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 500 ಮೇಲೆ ಇರುತ್ತೆ. ಇವಾಗ ರೇಟ್ ಎಲ್ಲ ನಾನು ನಿಮ್ಗೆ ಲೈವಲ್ಲೂ ಹೇಳ್ತೀನಿ, ಅವರು ಕೇಳ್ಕೊಳ್ಳಿ. ತುಂಬಾ ಕಮ್ಮಿಗೆ ಯಾರು ಹಾಕೊಡ್ಬೇಡಿ, ಯಾರು ಹಾಕೋದು ಇಲ್ಲ. ಒಂದ್ ಸ್ಯಾರಿ ಹಾಕಕ್ ಬೇಕು ಅಂದ್ರೆ 2 ಅವರ್ ಬೇಕು ನಿಮ್ಗೆ. ಆ ಟೈಮ್ ತಗೊಂಡು ಎಲ್ಲ ನೀವು ಮಾಡ್ಬೇಕು ಅಂತಂದ್ರೆ ನಿಮ್ಗೆ ದುಡಿಮೆ ಬೇಕಲ್ವಾ? ಹೌದು, ಎಲ್ರು ಅಕ್ಕಪಕ್ಕ ಇರೋರು ದಯವಿಟ್ಟು ಅವ್ರಿಗೆ ಅಂಗಡಿಯವ್ರಿಗೆ ಕೊಡಿ, ತಪ್ಪಿಲ್ಲ ಅಂತಲ್ಲ. ಮನೆಯವ್ರು ಇರೋರ್ಗೂ ಪ್ರೋತ್ಸಾಹ ಮಾಡಿ, ಅಕ್ಕಪಕ್ಕ ಇರೋರು ಕೊಟ್ಟು ಮಾಡಿಸ್ಕೊಡಿ. ತುಂಬಾ ಚೆನ್ನಾಗಿ ಆಗ್ತಾ ಇದಾರೆ. ಓಕೆ ಕದ, ನಾಳೆಯಿಂದ ಬಿಸ್ನೆಸ್ ಬರುತ್ತೆ ಬಿಡ, ಒಳ್ಳೇದಾಗ್ಲಿ. ಓಕೆ, ಸರಿ. ವೆಲ್ಕಮ್. ಮೈಕ್ ಆನ್ ಮಾಡೋದಲ್ಲ. ನಾನು ಯಾರೇ ಕೇಳಿದ್ರು ನಿನ್ ನಂಬರ್ನ ನಾನು ಸೆಂಡ್ ಮಾಡ್ತೀನಿ ಅಕ್ಕಪಕ್ಕ ಇರೋರ್ದು. ಅವ್ರು ನಿನ್ ಫೋನ್ ಮಾಡಿ ಬರ್ತಾರೆ, ಅಟೆಂಡ್ ಮಾಡು. ಓಕೆ, ಆಯ್ ಮೇಘನಾ. ಹೇಳು ಪುಟ, ನಿಂದು ಇವತ್ತು ಮುಗಿತಾ ಇನ್ನು ಇದೆಯಾ? ಮುಗೀತು ಮ್ಯಾಮ್, ನೆನ್ನೆಗೆ ಮುಗೀತು. ಎಲ್ಲ 20 ಡಿಸೈನ್ಸ್ ಕಲ್ತಿದ್ಯಾ ಕಂದ? ಓಕೆ, ಫೈಲ್ ರೆಡಿ ಮಾಡಿದ್ಯಾ? ಇಲ್ಲ ಮ್ಯಾಮ್, ಮಾಡ್ಬೇಕು. ಓಕೆ, ಫೈಲ್ ರೆಡಿ ಮಾಡೋದು ಹೌದು ಮೇಡಮ್. ನಾ ಮಂಡೇ ಮತ್ತೆ ಸೋಮವಾರ 2 ದಿನ 2 ಕ್ಲಾಸ್ ತಗೋ, ಸೋಮವಾರ ಮಂಗಳವಾರ. ಅದನ್ನ ಫೈಲ್ ರೆಡಿ ಮಾಡೋದು ಹೇಗೆ ಅಂತೇಳಿ ನೀಟಾಗಿ ಹೇಳ್ಕೊಡಿ. ಫೈಲ್ ಎಲ್ಲ ರೆಡಿ ಮಾಡ್ಕೊಳಕಲ್ಲ. ನೀನ್ ಮಾಡಿರೋದೆಲ್ಲ ಫೋಟೋಸ್ ಕಳ್ಸು. ನೀವಿರೋದೆಲ್ಲಿ? ಕುಣಿಗಲ್ ಹತ್ರ? ಕುಣಿಗಲ್. ಓಕೆ, ಇಲ್ಲಿ ಕುಣಿಗಲ್ ಅಕ್ಕಪಕ್ಕ ಇರೋರು ನಮ್ಮ ಮೇಘನ ಕೊಡಿ, ತುಂಬಾ ಚೆನ್ನಾಗಿ ಆಗ್ತದೆ. ಇನ್ನು ಈಗ ಬ್ಯಾಚ್ ಮುಗಿದಿದೆ. ನೆಕ್ಸ್ಟ್ ಕೊಡ್ಬೇಕಾದ್ರೆ ಸರ್ಟಿಫಿಕೇಟ್ ಸಿಗುತ್ತೆ ಕಂದ ನಿನಗೆ. ಇವಾಗ ಮುಗಿದಿದೆ ಸರ್ಟಿಫಿಕೇಟ್ ಎಲ್ಲ ಆಮೇಲೆ ಮಾತಾಡ್ಬಿಟ್ಟು ಇದು ಆಧಾರ್ ಕಾರ್ಡ್ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡ್ಕೊ. ಅದು ಸರ್ಟಿಫಿಕೇಟ್ ನಿಮ್ಗೆ ನೆಕ್ಸ್ಟ್ ಬ್ಯಾಚ್ಗೆ ಸಿಗುತ್ತೆ. ಇವರು ಕೂಡ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಈ ಮಂತ್ ಕಂಪ್ಲೀಟ್ ಆಯ್ತು. ನೀವು ಅಕ್ಕಪಕ್ಕ ಕುಣಿಗಲ್ ಇರೋರು ಮೇಡಮ್ ನಾವು ಹೋಗಿ ಹಾಕ್ಸ್ಕೊಂತೀವಿ ಮೇಘನ ಹತ್ರ ಅಂತೇಳಿ ಮೆಸೇಜ್ ಹಾಕಿ ನಾವು ಫೋನ್ ನಂಬರ್ ಕೊಡ್ತೀವಿ, ಹೋಗಿ ಅವ್ರಿಗೆ ಆರ್ಡರ್ ಕೊಡಿ. ಓಕೆನಾ? ಓಕೆ ಕಂದ, ನೆಕ್ಸ್ಟ್ ಆರ್ಡರ್ ಬರ್ತಾ ಹೋಗುತ್ತೆ ನಿಮ್ಗೆ. ಖಂಡಿತ ಮಾಡಿ, ಫಾಸ್ಟ್ ಮಾಡೋದು ಕಲ್ತ್ಕೊಳ್ಳಿ. ಆಮೇಲೆ ಮಾಡಿರೋದೆಲ್ಲ ನೀವು ಸ್ಟೇಟಸ್ಗಳಿಗೆ ಹಾಕ್ಬೇಕು ವಾಟ್ಸಪ್ ಅಲ್ಲಿ. ಆಮೇಲೆ ಒಂದು 50 ರೂಪಾಯಿ 100 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಡಿ. ಮನೇಲೆ ಕುತ್ಕೊಂಡಿರೋದ್ರಿಂದ ಶಾಪಿಗಿಂತ ನೀವು ಹೆಚ್ಚು ಕಮ್ಮಿ ಮಾಡ್ಕೊಟ್ಟಾಗ ನಿಮ್ಗೆ ಆರ್ಡರ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಮೊನ್ನೆ ಸ್ಯಾರಿ ಮಾಡಿದ್ರಲ್ಲ, ತೋರಿಸಿ. ಅದು ಪ್ರೈಸ್ ಎಷ್ಟು ಅಂತ ಕರೆಕ್ಟಾಗಿ ಗೊತ್ತಿಲ್ವದ, ಹಂಗಾಗಿ ಭಯ. ಇವಾಗ ನಾನು ಇದನ್ನ ಫೈಲಲ್ಲಿ ತೋರಿಸ್ತೀನಿ ರೇಟ್ಗಳು ಇಷ್ಟು ಅಂತ ಹೇಳಿ. ಮೇಘನ ಅವರೇ, ಸ್ಯಾರಿ ಮಾಡಿದ್ರಲ್ಲ, ತೋರಿಸಿ ಮ್ಯಾಮ್ಗದು. ಓಕೆ ಓಕೆ. ನಮ್ಮ ಬಾನು ಅಡ್ರೆಸ್ ಹೇಳೋಣ. ಬಾನು, ನಿಮ್ಮ ಅಡ್ರೆಸ್ ಹೇಳಪ್ಪ. ಮ್ಯಾಮ್, ನಮ್ದು ಶಿವಮೊಗ್ಗ ಡಿಸ್ಟಿಕ್ ಅಂಡ್ ತಾಲೂಕು ಮಾರ್ನಳ್ಳಿ ಅಂತ ಮ್ಯಾಮ್. ಶಿವಮೊಗ್ಗ ಡಿಸ್ಟಿಕ್ಕು, ತಾಲೂಕು ಶಿವಮೊಗ್ಗನೇ ಬರುತ್ತೆ.
ಹಾರ್ನಳ್ಳಿ 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 ಶಾಂತಿನಗರ ಮ್ಯಾಮ್. ಹಾರ್ನಳ್ಳಿ ಶಿವಮೊಗ್ಗ ಡಿಸ್ಟಿಕ್ ಹಾರ್ನಳ್ಳಿ ಶಾಂತಿನಗರ ಅಂತೇಳಿ ನಮ್ಮ ಬಾನು ತುಂಬಾನೇ ಚೆನ್ನಾಗಿ ಹಾಕಿದ್ರೆ. ಲೈವಲ್ಲಿ ತೋರಿಸ್ತೀವಿ, ಲೈವಲ್ಲಿ ತೋರಿಸೋ ನೀವು ಮಾಡಿರೋದು ಹೆಂಗ್ ಆಗ್ತಾರೆ ಏನು ಅಂತ ಯೋಚನೆ ಮಾಡ್ಬಿಟ್ಟು ಕಂಡ್ರೆ ಇವರೆಲ್ಲ ನನ್ನ ಸ್ಟೂಡೆಂಟ್ಗಳೇ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೇಡಮ್ ಕೂಡ ನಾನೇ ಎಲ್ಲವೂ ಹೇಳ್ಕೊಡಕ್ಕಾಗಲ್ಲ ಅಂತೇಳಿ ನಾನು ಉಮಾ ಇವರು ನನ್ನ ಹತ್ರನೇ ಕಲಿತು ಇವಾಗ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಓದ್ ವಿಡಿಯೋದಲ್ಲಿ ನೋಡಿರ್ಬೋದು. ಅಷ್ಟು ನನ್ನಷ್ಟೇ ತಾಳ್ಮೆಯಿಂದ ಇವ್ರು ಕೂಡ ಅವ್ರಿಗೆ ಹೇಳ್ಕೊಟ್ಕೊಂಡು ಅಷ್ಟು ಇಂಪ್ರೂವ್ ಮಾಡಿದ್ದಾರೆ. ಕಮ್ಮಿ ಇದ್ರೂ ಒಂದು 20-25 ಜನದ್ದು ಓದ್ ಬ್ಯಾಚ್ ಮುಗಿದಿದೆ, ಅವ್ರಿಗೆಲ್ಲ ಸರ್ಟಿಫಿಕೇಟ್ ಕೊಟ್ಟಾಗಿದೆ. ಇವರೊಂದು 3-4 ಜನ ಇವಾಗ ಈ ಬ್ಯಾಚ್ ಮುಗೀತಾ ಇದೆ. ನೆಕ್ಸ್ಟ್ ಇದು ಕೊಡ್ಬೇಕಾದ್ರೆ ಇವ್ರಿಗೆ ಸರ್ಟಿಫಿಕೇಟ್ ಸಿಗುತ್ತೆ. ಅಷ್ಟೇ ಚೆನ್ನಾಗಿ ಆಗ್ತಾ ಇದಾರೆ. ಯಾಕಂದ್ರೆ ನೀನು ಸೀರೆಗಳಿಗೆ ಹಾಕಿರೋದೆಲ್ಲ ತೋರಿಸೋ ಒಂದ್ಸಲ. ನಿಂದು ಫೈಲ್ ರೆಡಿ ಆಯ್ತಾ? ಹುಷಾರಿಲ್ಲ ನಾನು ಫೈಲ್ ರೆಡಿ ಮಾಡಿದ್ದೀನಿ, ಮತ್ತೆ ಫೈಲ್ ರೆಡಿ ಮಾಡಿ ಎಲ್ಲ ಮಾಡ್ಕೊಟ್ಟಿದ್ದೀನಿ ಮ್ಯಾಮ್. ಅದು ಊರಲ್ಲಿದ್ದೆ, ಅದ್ರಿಗೆ ನಾನು ಫೋನ್ ಬೇಕಾದ್ರೆ ತಗೋರಿಸ್ತೇನೆ. ಓಕೆ, ಫೋನಲ್ಲಿ ವಾಟ್ಸಪ್ ಅಲ್ಲಿ ಕಳಿಸು, ನಾನು ಎಡಿಟಿಂಗ್ ಮಾಡ್ಬೇಕಾದ್ರೆ ಸೈಡಲ್ಲಿ ಹಾಕ್ತೀನಿ. ಸರಿ ಮ್ಯಾಮ್. ಓಕೆ, ಓಕೆ. ನಮ್ಮ ಬಾನು ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ನಾನು ತುಂಬಾ ಸಲ ನನ್ನ ಲಿಂಕಲ್ಲಿ ನೋಡ್ತಾ ಇರ್ತೀನಿ, ಗುಡ್ ಅಂತ ಕಳಿಸಿದ್ದೀನಿ. ನಿಮಗೆ ಅಂಗಡಿಗಿಂತ ಒಂದು 150 ರೂಪಾಯಿ ಕಮ್ಮಿಗೆ ಮಾಡಿ ಬ್ರೈಡಲ್ ಕೂಡ ಹಾಕ್ಕೊಡ್ತಾರೆ. ತುಂಬಾ ಚೆನ್ನಾಗಿ ನೀವು ಹಾಕ್ಸ್ಕೊಂಡು ಅಕ್ಕಪಕ್ಕ ಇರೋರು ಖಂಡಿತ ಮನೆಗೆ ಹೋಗಿ ಹಾಕ್ಸ್ಕೊಳ್ಳಿ. ಮನೆಗೆ ಹಾಕೋರ್ಗು ಪ್ರೋತ್ಸಾಹ ಮಾಡಿ. ಏನಕ್ಕೆ ಅಂತಂದ್ರೆ ಅವರು ಮುಂದಕ್ಕೆ ಡೆವಲಪ್ ಆಗಬೇಕು. ಹಂಗೆ ಮಾಡೋ ಲೆವೆಲ್ಗೆ ನೀವು ಬೆಳೆಸ್ಬೇಕು ಅಲ್ವಾ? ಓಕೆ ಕದ, ಅದೆಲ್ಲ ಕಳಿಸು, ನಾನು ತೋರಿಸ್ತೀನಿ. ವೆರಿ ಗುಡ್. ನೋಡಿ ಮೇಘನೆ ಒಂಚೂರು ಮೇಲ್ ತಗೊಳ್ಳೋ. ನೋಡಿ ಸೀರೆಗೆ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಅದು ಫೋಟೋ ಕಳಿಸು, ನಾನು ಎಡಿಟಿಂಗ್ ಮಾಡ್ಬೇಕಾದ್ರೆ ಹಾಕ್ತೀನಿ ಲೈವಲ್ಲಿ. ಓಕೆ ಪುಟ. ಉಡುಪಿ ಮಗಳು ಸ್ವಲ್ಪ ಸ್ಮೂತ್ ಭಾಷೆ ನೋಡೆ ಕಂಡಿಟ್ಕೊಂಡೆ. ಹೇಗಿದ್ಯಾ ಪುಟ? ಆರಾಮಿದ್ಯಾ? ಓಕೆ. ಇದು ಏನಪ್ಪಾ, ಇವ್ರದ್ದು ಎಷ್ಟು ದಿನ ಇದೆ? ನಾವು ಕ್ರೋಶಕ್ಕೆ ಸೇರ್ಕೊಂಡಿರೋದು. ಡೈರೆಕ್ಟ್ ಕ್ರೋಶಕ್ಕೆ ಸೇರ್ಕೊಂಡಿದ್ದ. ಬೀಡ್ಸ್ ಎಲ್ಲ ಬರ್ತಿತ್ತಲ್ವ ಪುಟ? ಬೇಬಿ ಕುಚ್ಚು, ಬೀಡ್ಸ್ ಕುಚ್ಚು ಎಲ್ಲ ಬರ್ತಿತ್ತಾ? ಶಾಂಪಲ್ ಬೀಡ್ಸ್ಗಳು ಸಿಕ್ಕಿಲ್ಲ. ಓಕೆ, ಇವಾಗ ಕ್ರೋಶದೆಲ್ಲ ಕಲಿತಾ ಇದೀರಲ್ಲ, ಹೇಗ್ ಕಲಿತಾ ಇದ್ದೀರಾ? ಚೆನ್ನಾಗಿ ಹೇಳ್ಕೊಡ್ತಾರೆ. ತಾಳ್ಮೆಯಿಂದ ಹೇಳ್ಕೊಡ್ತಾರೆ. ಸಿಟ್ ಮಾಡ್ತಾರಾ? ಕಂಪ್ಲೇಂಟ್ ಹೇಳಿ. ಸಿಟ್ ಮಾಡಲ್ಲ. ಎಷ್ಟು ಸಲ ಕೇಳಿದ್ರು ತಾಳ್ಮೆಯಿಂದ ಹೇಳ್ಕೊಡ್ತಾರೆ. ಹೌದು, ಇಲ್ಲಿ ಕ್ಲಾಸ್ ನಡೆಯುತ್ತೆ, ನನ್ನ ಮುಂದೆನೆ ಕ್ಲಾಸ್ ನಡೀತಾ ಇರುತ್ತೆ. ಆದ್ರೂ ನಿಮ್ಮ ಇಲ್ಲಿ ಕೇಳೋಣ ಅಂತ ಕೇಳಿದೆ. ಓಕೆ ಕಂದ, ಇನ್ನೂ ಚೆನ್ನಾಗಿ ಕಲಿತು ಕ್ಲಾಸ್ ಮುಗಿದ್ಮೇಲೆ ನಿಮಗೆ ಸರ್ಟಿಫಿಕೇಟ್ ಕೊಡೋ ಟೈಮಲ್ಲಿ ನಾನು ಹೇಳ್ತೀನಿ ಆ ಅಡ್ರೆಸ್ ಎಲ್ಲ. ನೀವು ಕಸ್ಟಮರ್ಗಳು ಹಾಕೋದ್ರೆ ಇವಾಗಲೇ ಪ್ರಾಕ್ಟೀಸ್ ಮಾಡಿ. ನಾನು ಮೊನ್ನೆ ನೀವು ಹಾಕಿರೋದು ನೋಡಿದೆ, ಫಿನಿಶಿಂಗ್ ಚೆನ್ನಾಗಿದೆ. ಗುಡ್. ಇನ್ನೂ ಚೆನ್ನಾಗಿ ಮಾಡಬೇಕು. ಇನ್ನೂ ತುಂಬ ಗುಡ್. ಇನ್ನೂ ತುಂಬ ಜನ, ಇದೊಂದು 15 ಜನ ಇಲ್ಲಿ ಬಂದು ಕಳಿಸಿದ್ದೀನಿ ಮ್ಯಾಮ್. ಅವ್ರು ಜಾಯಿನ್ ಆಗಿಲ್ಲ. ಇವತ್ತು ಸ್ಯಾಟರ್ಡೆ ಬೇರೆ, ನಾನು ಸಪ್ರೇಟಾಗಿ ಕ್ಲಾಸ್ ತೊಗೊಂಡ್ಬಿಟ್ಟಿದ್ದೀನಿ, ನನ್ನ ಟೈಮ್ ಇಲ್ಲ ಅಂತ. ಫೈಲ್ ಕೊಡು. ಇವಾಗ ನಾವು ಇದು ಡಿಸೈನ್ ಕ್ಲಾಸಲ್ಲಿ ಏನೆಲ್ಲ ಹೇಳ್ಕೊಡ್ತೀವಿ, ಏನೆಲ್ಲ ರೇಟ್ ಇರುತ್ತೆ ನಿಮಗೆ, ಇದೆಲ್ಲ ಫೈಲಲ್ಲಿರೋದೆಲ್ಲ ಹೇಳ್ಕೊಟ್ಟಿದ್ದಾರೆ ಅಲ್ವೇನ್ರೋ? ಇದ್ರಲ್ಲಿ ಫೈಲಲ್ಲಿರೋದು ನಾನು ರೇಟ್ ಹಾಕ್ತೀವಿ, ರೇಟ್ ಹೇಳ್ತೀನಿ. ಫೈಲಲ್ಲಿರೋದು ನಾನು ಫಸ್ಟ್ ಒನ್ ಸೆಕೆಂಡ್ ಒನ್ ರೇಟ್ ಹೇಳ್ತಾ ಹೋಗ್ತೀವಿ. ಇದೆಲ್ಲ ನೀವು ಆ ರೇಟಿಗಿಂತ ನಾವು ಒಂದು 50 ರೂಪಾಯಿ ಹೆಚ್ಚಿಗೆ ಕಮ್ಮಿ ಮಾಡಿ ಆ ರೇಟ್ ಹೇಳಬೇಕು. ಹೇಳಿ ನಾವು 50 ರೂಪಾಯಿ ಕಮ್ಮಿ ಮಾಡ್ತಾ ಇದೀವಿ ಅಂತ ಕಮ್ಮಿ ರೇಟ್ ಹೇಳಬೇಕು. ಫಸ್ಟ್ ಒನ್ ನಿಮಗೆ ತೋರಿಸಿದ್ವಿ ಅಲ್ಲ, ನಿಮ್ಮ ಹತ್ರ ಫೈಲ್ ರೆಡಿ ಇದೆಯಲ್ಲ, ಫಸ್ಟ್ ಒನ್ ಬೇಬಿ ಕುಚ್ಚೆಲ್ಲ 350 ಓಡ್ತಾ ಇದೆ. 350 ಕಾಮನ್ ಆಗಿರುತ್ತೆ. ನೀವು 300 ಅಲ್ಲಿ ಮಾಡ್ಕೊಡಿ, ಪರವಾಗಿಲ್ಲ. ಈ ಬೇಬಿ ಕುಚ್ಚನ್ನ ನೀವು 250 ಮಾಡ್ಕೊಂಡ್ರು ತಪ್ಪಿಲ್ಲ. ಯಾಕೆಂದ್ರೆ ಆರ್ಡರ್ಗಳು ಬರೋದ್ರಿಂದ ಬೀಡ್ಸ್ ಕ್ರೋಶದ ಜಾಸ್ತಿ ಮಾಡ್ಕೊಳ್ಳಿ. ಬೇಬಿ ಕುಚ್ಚನ್ನ ಒಂದು 250-300 ಅಲ್ಲಿ ನೀವು ಮಾಡ್ಕೊಡ್ತಂದ್ರೆ ಇವ್ರು ಚೆನ್ನಾಗಿ ಕಟ್ತಾರೆ. ಫಿನಿಶಿಂಗ್ ಗೊತ್ತಾಗ್ಬೇಕಲ್ಲಪ್ಪ ಅವ್ರಿಗೆ ನೀವು ಮಾಡೋದು. ಹಾಗಾಗಿ ಫಿನಿಶಿಂಗ್ ಅವ್ರು ನೋಡ್ಕೊಡ್ತು ಅಂದ್ರೆ ನೆಕ್ಸ್ಟ್ ನಿಮ್ಗೆ ಆರ್ಡರ್ ಬರಲಿ ನನಗೆ ಇದೊಂದನ್ನು ಮಾತ್ರ ನೀವು ಕಮ್ಮಿ ಮಾಡ್ಕೊಡಿ. ಅವಾಗ ಏನಾಗುತ್ತೆ, ಬೇರೆದು ಡಿಸೈನ್ ಮಾಡ್ಸಕ್ಕೆ ನಿಮ್ಮ ಹತ್ರನೇ ಬರ್ತಾ ಹೋಗ್ತಾರೆ. ಕಸ್ಟಮರ್ನ ಅಟ್ರಾಕ್ಟ್ ಮಾಡೋದು. ಬಾನು ಕೇಳಿಸ್ಕೊಳ್ಳಿ, ನೀಲಮ್ಮ ಕೇಳಿಸ್ಕೊಳ್ಳಿ. ಬೇರೆಯವರೆಲ್ಲ ಕ್ಲಾಸಿಗೆ ಅಟೆಂಡ್ ಆಗ್ಲಿಲ್ದವರು ವಿಡಿಯೋ ನೋಡ್ಕೊಳ್ರು, ಮತ್ತೆ ನಾನು ಕ್ಲಾಸ್ ತೊಗೊಳಕ್ಕಾಗಲ್ಲ, ಕ್ಲಾಸಲ್ಲಿ ಬಿಸಿ ಇರೋದ್ರಿಂದ ನಿಮ್ಗೆ ಗೊತ್ತಿದೆ ಅಲ್ವಾ? ಹಾಗಾಗಿ ಇಲ್ಲೇ ಹೇಳ್ತೀನಿ. ಫಸ್ಟ್ ಒನ್ ಬೇಬಿ ಕುಚ್ಚನ್ನ ಆದಷ್ಟು ಒಂದು 50 ರೂಪಾಯಿ 100 ರೂಪಾಯಿ ಕಮ್ಮಿ ಮಾಡಿ. ಏನಕ್ಕೆ ಮ್ಯಾಮ್ ಕಮ್ಮಿ ಮಾಡಿ ಅಂತ ಹೇಳ್ಕೊಡ್ತೀರಾ ಅಂತಂದ್ರೆ, ನಿಮ್ಮ ಹತ್ರ ಕಸ್ಟಮರ್ಗಳು ಬರ್ಬೇಕಲ್ವಾ? ಇವೆಲ್ಲ ಜಾಸ್ತಿ ರೇಟ್ ಯಾಕಮ್ಮ, ನಾವು ಎಷ್ಟು ಹೇಳಿರ್ತೀವೋ ಅದಕ್ಕೆ ಅದರಲ್ಲಿ ಒಂದು 50 ರೂಪಾಯಿ ಕಮ್ಮಿ ಮಾಡಿ. ಬೇಬಿ ಕುಚ್ಚು ಕಟ್ಸಕ್ಕೆ ಬಂದಾಗ ನೀವು ಈ ಫೈಲ್ ಅವ್ರಿಗೆ ಕೊಡಬೇಕು. ನಾವು ಮಾಡ್ಸಿರ್ತೀವಲ್ಲ ಫೈಲ್ಗಳನ್ನ, ಅವ್ರಿಗೆ ಆ ಫೈಲ್ ಕೊಟ್ಟು ನೀವು ತೋರಿಸ್ಬೇಕು. ಅವ್ರು ಬೇಬಿ ಕುಚ್ಚು ಮೈಂಡಲ್ಲಿ ಬಂದಿರುತ್ತೆ, ಬೇಬಿ ಕುಚ್ಚು ಹಾಕ್ಸ್ಕೊಳ್ಳೋಣ ಅಂತ ಹೇಳಿ. ನೀವು ಈ ಫೈಲ್ ಎಲ್ಲ ಕೊಟ್ಟಾಗ
ಅನ್ಸುತ್ತೆ ಇವು ಅದು ಬೇಡ ಇದು ಬೇಡ ಇದು ಬೇಡ ಅಂತೇಳಿ ಕಡೆಗೆ ಅವ್ರ ಕಣ್ಣು ಹೋಗೋದೇನೆ ಬ್ರೈಡಲ್ ಕುಚ್ಚಿಗೆ ಅಲ್ವಾ. ಸೀರೆಗಳು ತಕ್ಕನಾಗಿ ಸೀರೆನೇ ಒಂದು 2,000-3,000 ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಬ್ಲೌಸ್ ಹೊಲ್ಸಕ್ಕೆ ನಮ್ಮ ಹತ್ರ ಒಂದು 500 ರೂಪಾಯಿ 1,000 ರೂಪಾಯಿ ಅಂತೂ ಹೊಲ್ಸ್ಕೊಂತಾರೆ ರೇಷ್ಮೆ ಸೀರೆ ಬ್ಲೌಸ್ಗೆ. ಮತ್ತು ಕುಚ್ಚಿಯಲ್ಲಿ 300 ರೂಪಾಯಿ 200 ರೂಪಾಯಿ ಮಾಡಿಸ್ಕೊಂತಾರೆ. ನೀವು ರೇಟ್ ಹೇಳಿ ಕರ್ಸ್ಕೊಳ್ಳೋದು ಬೇಬಿ ಕುಚ್ಚು ಕಡಿಮೆ ರೇಟ್ ಹೇಳಿ ಕರ್ಸ್ಕೋಬೇಕು. ಆಗ ಬಂದಾಗ ನೀವು ಬ್ರೈಡಲ್ ಕುಚ್ಚು ತೋರಿಸಿದಾಗ ಇವೆಲ್ಲ ಬಂದು 700 800 ತೋರಿಸ್ಕೊಂಡ. ಇಲ್ಲಿ ಹುಷಾರು, ಈ ಕ್ಯಾಮ್ರಾ ಇದಿದೆ, ಹಿಂಗೆ ತೋರಿಸು. ಫಸ್ಟ್ ಒನ್ನು ನಿಮಗೆ ಬೇಬಿ ಕುಚ್ಚು ಹೇಳಿದ್ನಲ್ಲ, ಅದನ್ನ ಕಮ್ಮಿ ಮಾಡ್ಕೊಳ್ಳಿ ಆಯ್ತಾ. ಸೆಕೆಂಡ್ ಒಂದು ಬೀಡ್ಸ್ ಎಲ್ಲ ಬಂದು ಬೀಡ್ಸ್ ಹಾಕಿರೋ ಪ್ರತಿ ಒಂದನ್ನು ಕೂಡ 450 ರೇಂಜಲ್ಲಿ ಇದೆ. ನಿಮಗೆ ಆಲ್ರೆಡಿ ಫೈಲ್ ಮಾಡಿದ್ದೀರಲ್ಲ, ಗೊತ್ತಿರುತ್ತಲ್ವ ಮಾಡಿಸಿರೋದು. ಚೇತನ್ ಫೋನ್ ಮಾಡ್ತಾ ಇದ್ದಾನೆ, ಮಾಡೋಕ್ಕಂದ ಮೇಡಮ್. ಈ ಫೈಲ್ಗಳಲ್ಲಿ ಮಾಡಿಸಿರೋದು ಫಸ್ಟ್ ಒನ್ ಸೆಕೆಂಡ್ ಒನ್ ನಂಬರ್ ವೈಸ್ ನಾವು ಮಾಡಿಸಿದ್ದೀವಲ್ವ, ಹಾಗೇನೆ ಮೇಡಮ್ ಹೇಳ್ಕೊಡ್ತಾ ಇದ್ದಾರಲ್ವ ಫೈಲ್ ಇರೋ ಥರನೇ. ಇವೆಲ್ಲ ಬೀಡ್ಸ್ ಎಲ್ಲ ಬಂದು 500 ರೇಂಜಲ್ಲಿ ಇರಲಿ. ನೀವು ಅದನ್ನು 50 ರೂಪೀಸ್ ಕಮ್ಮಿ ಮಾಡಿಕೊಂಡು 450 ರೇಂಜಲ್ಲಿ ಮಾಡಿಕೊಟ್ರು ಏನು ನಿಮ್ಗೇನು ಲಾಸ್ ಆಗಲ್ಲ. ಇದೊಂದು ನೀವು ಕಮ್ಮಿ ಮಾಡಿ ನಾವು ಉದ್ದೇಶ. ನಿಮ್ಮ ಹತ್ರ ಬಂದಾಗ ನೀವು ಇದನ್ನೆಲ್ಲ ತೋರಿಸ್ಬೇಕು. ನೋಡಿ ಇಷ್ಟು ಡಿಸೈನ್ಸ್ ಇರುತ್ತೆ. ನೀವು ಕ್ಲಾಸಿಗೆ ಸೇರ್ಕೊಡೋರು ನೋಡ್ಕೊಳ್ಳಿ. ಬೇಬಿ ಕುಚ್ಚು ಮತ್ತು ಕ್ರೋಶಾ ಕುಚ್ಚು ಡಿಸೈನ್ಸ್ ಎಲ್ಲ ಇರುತ್ತೆ. ನೀವು ಕ್ಲಾಸಿಗೆ ಬರಲಿಲ್ದವರು ಇವೆಲ್ಲ ಇರುತ್ತೆ. ಇದು ಮಾತ್ರ ಒಂದು 600 ರೇಂಜಲ್ಲಿ ಇರುತ್ತೆ. ಇಲ್ಲಿದೆಯಲ್ಲ ಡಬಲ್ ಬೀಡ್ಸು. ಲಾಸ್ಟ್ ಒಂದು 9th ಮತ್ತು 10th ಏನಂದ ಸ್ವಲ್ಪ ಜೂಮ್ ಮಾಡಿ ತೋರಿಸಿ ಕಾಣಿಸ್ತಿಲ್ಲ. ಅಲ್ಲ 9th ಒಂದು ಲಾಸ್ಟ್ 9th 10th ನಿಮಗೆ ಮಾಡಿಸಿರ್ತೀವಿ ಫೈಲಲ್ಲಿ ಇರುತ್ತೆ ನೋಡಿ. 9th 10th ರಿಂಗ್ ಬೀಡ್ಸು ಮತ್ತೆ ಇದು ಎರಡೂ ಇರುತ್ತೆ. ನಿಮಗೆ ಬೀಡ್ಸ್ ಖರ್ಚು ಜಾಸ್ತಿ ಬರುತ್ತೆ. ಸೊ ಇಷ್ಟು ನೀವು ಇಲ್ಲಿದೆಯಲ್ಲ ಒಂದು 2 ಇಂದ 8 ವರ್ಗು ನಿಮಗೆ ಸಿಂಗಲ್ ಬೀಡ್ಸ್ ಅಲ್ಲೇ ಬರುತ್ತೆ ಡಿಸೈನ್ಸ್. ಸಿಂಗಲ್ ಬೀಡ್ಸ್ ಇದ್ದಾಗ ಒಂದು 450 ರೇಂಜಲ್ಲಿ ನೀವು ಮಾಡ್ಬೋದು. ಓಕೆನಾ. ಇದೆಲ್ಲ ಸೇಮ್ ಬೇಬಿ ಕುಚ್ಚಲ್ಲಿ ಬಂದಿರುತ್ತೆ, ಡಿಸೈನ್ಸ್ ಬಂದಿರುತ್ತೆ. ಒಂದು 50 ರೂಪಾಯಿ ಹೆಚ್ಚು ಕಮ್ಮಿ ಮಾಡಿಕೊಟ್ರು 450 400 ಮಾಡಿಕೊಟ್ರು ಲಾಸ್ ಇಲ್ಲ. ಇದು ಡಬಲ್ ರಿಂಗ್ ಇರುತ್ತೆ. ಇದು 550 600 ರೇಂಜಲ್ಲಿ ಇರುತ್ತೆ ಡಬಲ್ ಬೀಡ್ಸು. ಓಕೆ. ನಿಮ್ಗೆ ಅಲ್ಲಿ ಕಾಣಿಸ್ತಿಲ್ಲ ಅಂದರೆ ನಂಬರ್ ನೋಡ್ಕೊಳ್ರು, ನೀವು ಮಾಡಿಸಿರೋ ನಂಬರ್ ಸಿಕ್ಕೋಗುತ್ತೆ. ಕಾಣಿಸುತ್ತಲ್ಲ ಇವಾಗ ಕಾಣಿಸ್ತಾ ಇದೆಯಲ್ಲ. ಓಕೆ 600 ರೇಂಜಲ್ಲಿ ಇರುತ್ತೆ. ಈಗ ಬರೋದು ಕ್ರೋಶಾ ಕುಚ್ಚು ಬೀಡ್ಸು. ಸಾಕು ನನಗೆ ಸಿಂಪಲ್ ಆಗಿ ಇದು ಆಂಟಿದಿರು ಕೇಳ್ತಾರೆ ಸಿಂಪಲ್ ಆಗಿ ಮಾಡ್ಕೊಡಿ ಅಂತಾರೆ. ಬ್ರೈಡಲ್ ಈ ಕ್ರೋಶಾ ಕುಚ್ಚಲ್ಲಿ ಸ್ಟಾರ್ಟಿಂಗ್ ಪ್ರೈಸೇ ಬಂದು ನಿಮಗೆ 600 ಮೇಲೆ ಇರುತ್ತೆ. ಕೆಲಸ ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗ್ ಪ್ರೈಸೇ ಇದು 600 ಇರುತ್ತೆ. ಅದಾದಮೇಲೆ ಇವೆಲ್ಲ 7 8 ಇವೆಲ್ಲ 1000 ರೇಂಜಲ್ಲಿ ಇರುತ್ತೆ. ಇದೆಲ್ಲ 1000 ರೂಪಾಯಿ ಇಲ್ಲಿರೋದು ಇಷ್ಟಿರುತ್ತೆ. ನಮ್ಮ ಹಳ್ಳಿ ಕಡೆ ಕೊಡಲ್ಲ ಮ್ಯಾಮ್ ಅಂತಂದರೆ ಒಂದು 100-150 ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ. ನಾನು ಅಂಗಡಿ ರೇಂಜ್ ಹೇಳೋದ್ರಿಂದ ನೀವು 100 ರೂಪಾಯಿ ಕಮ್ಮಿ ಮಾಡಿಕೊಂಡು 800ಗೆ ಆರಾಮಾಗಿ ಮಾಡ್ಬೋದು. ಇದು ಈ ಮೂರನ್ನು ಲಾಸ್ಟಲ್ಲಿರೋದು ಈ ಲಾಸ್ಟಲ್ಲಿರೋದು 8 ಲಾಸ್ಟ್ ಪೇಜಲ್ಲಿ ಇದೆಯಲ್ಲ ಎಷ್ಟು 6 7 8 9 10 5ರಿಂದಲೂ ಬರುತ್ತೆ. 5 6 7 8 9 10 ಇಷ್ಟು ಡಿಸೈನ್ಸು ಕೂಡ ನಿಮಗೆ ಈ ಡಿಸೈನು ಸೇರಿ 5 6 7 8 9 10 ಈ ಡಿಸೈನು ಕೂಡ 800 ಒಂದು ಮೇಲೇನೆ 800 ಒಂದು ಮೇಲೇನೆ ಹೇಳಬೇಕು. ಈ ಗ್ರ್ಯಾಂಡ್ ಡಿಸೈನ್ಸ್ ಇರೋದು ನಿಮಗೆ ಮಾಡೋಕ್ಕೆ ಕಮ್ಮಿ ಇದ್ರೂ ಕುತ್ಕೊಂಡ್ರೆ ಒಂದು 3 ಅವರ್ ಕಂಟಿನ್ಯೂಸ್ ಆಗಿ ಕುತ್ಕೊಂತೀವಿ ಅಂದ್ರೆ 3-4 ಅವರ್ ಬೇಕಾಗುತ್ತೆ ನಿಮಗೆ ಹೊಸಬ್ರಿಗೆ. ಓಕೆ. ಇಲ್ಲ ನಮಗೆ ಕಂಟಿನ್ಯೂಸ್ ಆಗಿ ಕೂರಕ್ಕಾಗಲ್ಲ ಅಂದ್ರೆ ನೀವು 2 ದಿನ ಟೈಮ್ ತೊಗೊಂಡು ಮಾಡ್ಕೊಡ್ತೀರಾ. ಸರಿನಾ? ಎಸ್ ಆರ್ ನೋ? ಈ ರೇಂಜಲ್ಲಿ ಇರುತ್ತೆ. ಇವೆಲ್ಲ ನಾವು 1000 ರೂಪೀಸಲ್ಲಿ ನಾವು ಇದು ಮಾಡ್ತೀವಿ. ಏನೋ ಕ್ಲೋಸ್ ಸರ್ಕಲ್ ಬಂದಾಗ ಒಂದು 100 200 250 ನಾವು ಕೂಡ ಕಮ್ಮಿ ಮಾಡ್ತೀವಿ. ಯಾಕಂದರೆ ಕೆಲವೊಂದು ಕಮ್ಮಿ ಬಿಡಬೇಕು, ಕೆಲವೊಂದರಲ್ಲಿ ತೊಗೋಬೇಕು. ಇದೆಲ್ಲ 1000 ರೂಪಾಯಿ ರೇಟ್ನ ಬರ್ಕೊಳ್ಳಿ. ಇದೆಲ್ಲ ಬಂದಿರುತ್ತಲ್ವ, ಇದೆಲ್ಲ ಒಂದು 800. ಯಾವುದು 4th ಒನ್ 800 ಇರುತ್ತೆ. ಇದು 800 ಇರುತ್ತೆ. ನೀವು 750 ಕೂಡ ಮಾಡ್ಕೊಡ್ಬೋದು. ಕಲರ್ ಕಾಂಬಿನೇಷನಲ್ಲೇ ಮಾಡಬೇಕು. ಸ್ಯಾರಿ ಕಲರು ಮತ್ತು ಅದ್ರ ಆಪೋಸಿಟ್ ಕಲರಲ್ಲೇ ಮಾಡಬೇಕು. ಓಕೆ. ಇದೆಲ್ಲ ಇದು ಬಂದು 650 700 ಇದು ಮತ್ತು ಇದು 650 700 ರೇಂಜಲ್ಲಿ ಮಾಡಬೇಕು. ಮ್ಯಾಮ್ ಅಷ್ಟೊಂದು ರೇಟ್ ಹೇಳ್ತೀರಾ, ನಮ್ಮ ಹಳ್ಳಿ ಕಡೆ ಕೊಡಲ್ಲ. ಅಲ್ಲಿ ಎಲ್ಲರೂ ಅಂಗಡಿಗಳಲ್ಲಿ ಅಷ್ಟೇ ತೊಗೊತಾರೆ ಕಣ್ರು. ಅವ್ರು ಕೇಳಿದ್ರಲ್ಲ, ನಾವು ತೊಗೊಂಡೋಗಿ ನೀವಾಗಿ ಕೇಳಕ್ಕೆ ಹೋದಾಗ ನಿಮಗೆ ಡಿಮ್ಯಾಂಡ್ ಕಮ್ಮಿ ಇರುತ್ತೆ. ಪ್ರತಿ ಒಂದ್ಸಲ ಕೇಳಿಸ್ಕೊಳ್ಳಿ. ಅವರಾಗಿ ನಿಮ್ಮನ್ನ ಕರಿಯೋ ರೇಂಜಿಗೆ ನೀವು ಬೆಳಿಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಇವ್ರಿಗೆ ಡಿಸೈನ್ ತೋರಿಸ್ಕೊಡ್ತೀನಿರಪ್ಪ ನೋಡ್ರಿ. ಇಷ್ಟು ಡಿಸೈನ್ಸು ನಮ್ಮ ಕುಚ್ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಇವೆಲ್ಲ ಫೈಲ್ ಮಾಡಿಸೋದು ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ. ಇದು ಫಸ್ಟ್ ಒನ್ ಇರುತ್ತೆ. ಇಲ್ಲಿಂದ ಇದು ಬೇಬಿ ಕುಚ್ಚು ಬೀಡ್ಸ್ ಕುಚ್ಚು ಎಲ್ಲ ಇರುತ್ತೆ. ಇದು ಕ್ರೋಶಾ ಕುಚ್ಚು. ಇದೆಲ್ಲ ಬ್ರೈಡಲ್ ಬರುತ್ತೆ. ಬರೀ ಕ್ರೋಶಾಗೆ ಸೇರ್ಕೊಂಡವರು ಇನ್ನೂ 10 ಡಿಸೈನ್ಸ್ ಇದೆ. ಆ ಫೈಲ್ ಎಲ್ಲೋಗಿದೆ ಕಂದ? ಅಲ್ಲೆಲ್ಲೋ ಇಟ್ಟಿದೆಯಾ?
ಇನ್ನೊಂದು ಫೈಲಲ್ಲಿ ಬರೀ ಬ್ರೈಡಲ್ ಕುಚ್ಚೆ ಬರುತ್ತೆ. ಟೋಟಲು 20 ಡಿಸೈನ್ಸ್ ಬ್ರೈಡಲ್ ಇರುತ್ತೆ. ಇದಕ್ಕೆ ಬೀಡ್ಸು ಇದು ಎಲ್ಲ ಸೇರಿ 20 ಡಿಸೈನ್. 2 ಡಿಸೈನ್ಸ್ ನಮ್ಮ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಹೊಸಕ್ಕಾಗಿ ಸೇರ್ಕೋಬೇಕು ಅನ್ನೋರು ಖಂಡಿತ ಸೇರಿಕೊಂಡು ನೀವು ಕಲ್ತ್ಕೊಂಡು ನಿಮ್ಮ ದುಡಿಮೆನ ನೀವು ಮಾಡ್ಕೊಳ್ಳಿ. ಓಕೆ, ಇವಾಗ ನೀವು ಬಿಸ್ನೆಸ್ ಹೆಂಗೆ ಡೆವಲಪ್ ಮಾಡ್ಕೋಬೇಕು ಅಂದರೆ, ನೀವಾಗಿ ಯಾರನ್ನು ಕೇಳಕ್ಕೆ ಹೋಗಬೇಡಿ. ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ರಿಲೇಷನ್ ಆಗಿರ್ಬೋದು, ಶಾಪ್ ಹತ್ರ ಆಗಿರ್ಬೋದು. ಏನಕ್ಕೆ ಅಂದರೆ, ನೀವು ಮಾಡಿರೋ ಫೋಟೋನ ಕೊಡಿ ಅಂತ ಕೇಳಬೇಡಿ. ಯಾರನ್ನೂ ಆಗಲಿ, ಯಾವುದೇ ಟೈಲರ್ಗಳಾಗಲಿ, ಆರಿ ವರ್ಕವ್ರಾಗಲಿ, ಕುಚ್ಚೋರಾಗಲಿ, ನೀವಾಗೆ ಕೊಡಿ ಅಂತ ಕೇಳಿದಾಗ ನಿಮ್ಮ ಡಿಮ್ಯಾಂಡು ನಿಮಗೆ ಕಮ್ಮಿ ಆಗತ್ತೆ. ಅವರಾಗೆ ಕೇಳಬೇಕು. ಹೆಂಗೆ ಕೇಳ್ತಾರೆ ನಮ್ಗೆ ಗೊತ್ತಾಗೋದು ಹೇಗೆ? ನೀವು ಮಾಡಿರೋ ಫೋಟೋಗಳ್ನ ಸ್ಟೇಟಸಲ್ಲಿ ಹಾಕ್ಕೊಳ್ಳೋದಾಗಿರ್ಬೋದು, ನೀವು ಹಾಕ್ಕೊಂಡು ಸ್ಯಾರಿಗಳನ್ನ ಹೊರಗಡೆ ಹೋದಾಗ ಈ ಸ್ಯಾರಿ ನಾನು ಹಾಕಿದ್ದು ಚೆನ್ನಾಗಿದೆಯಾ ಅಂತ ಕೇಳಬೇಕು. ಅವು ನೀನು ಹಾಕ್ತಿದ್ಯಾ ಅಂತ ಅವ್ರಿಗೆ ಗೊತ್ತಾಗಬೇಕು. ಸ್ಟೇಟಸ್ ಅಂತೂ ಇವಾಗ ಕಾಮನ್ ಆಗಿದೆ, ಎಲ್ಲರೂ ನೋಡ್ತಾರೆ. ಪ್ರತಿದಿನ ಒಂದು ಡಿಸೈನ್ಸ್ ಇರಬೇಕು. ನೀವು ಮಾಡಿರೋದು ಸೀರೆಗಂತೂ ಹಾಕಿರ್ತೀರಾ, ಕಸ್ಟಮರ್ಗಳಿಗೆ ಹಾಕಿರ್ತೀರಾ, ಅದನ್ನು ಸೀರೆ ಹಾಕಿರೋದನ್ನ ಫೋಟೋಸ್ನ ವೀಡಿಯೋಸ್ನ ಮಾಡಬೇಕು. ಒಂದು ಚಿಕ್ಕದಾಗಿ ಇದಕ್ಕೆ ಹಾಕಬೇಕು, ಫೇಸ್ಬುಕ್ಕಿಗೆ, ಇನ್ಸ್ಟಾಗ್ರಾಮ್ಗೆ, ಮತ್ತು ಯಾವುದು ಸ್ಟೇಟಸ್ಗಳಿಗೆ ಹಾಕೊತಾ ಇದ್ರೆ ಇವ್ರು ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ವಾ ಅಂದ್ಬಿಟ್ಟು ಅವರಾಗೆ ಕೇಳಿದಾಗ ಹೌದು ನಾವು ಮಾಡ್ತಾ ಇದ್ದೀವಿ. ಫ್ರೀಯಾಗಿ ಯಾರು ಮಾಡ್ಕೊಡ್ಬೇಡಿ. ನಿಮಗೆ ಖರ್ಚೇನೆ 50 ರಿಂದ 100 ರೂಪಾಯಿ ಖರ್ಚು ಬಂದಿರುತ್ತೆ. ಬ್ರೈಡಲ್ ಎಲ್ಲ ಮಾಡಿ ಡಬಲ್ ಕ್ರೋಶ ತಗೋಬೇಕು, ಅಲ್ಲ ಕ್ರೋಶ ಅಂತೀನಿ, ದಾರ ತಗೋಬೇಕು, ಆಮೇಲೆ ಕಟ್ಟೋದೆಲ್ಲ ಸೇರಿ 50 ರೂಪಾಯಿ 60 ರೂಪಾಯಿ ಖರ್ಚು ಬಂದೇ ಬರುತ್ತೆ ಅಲ್ವೇನ್ರಪ್ಪ? ಫ್ರೀಯಾಗಿ ಹಾಕೊಡ್ಬೇಕು. ಏನು ಅಮ್ಮ ಅಕ್ಕ ತಂಗಿ ಅವ್ರಿಗೆಲ್ಲ ಹಾಕಿ ತಪ್ಪಿಲ್ಲ. ಆದರೆ ಕಸ್ಟಮರ್ಗಳಂತ ನೀವು ಯಾರೇ ಬಂದ್ರೂ ಅವ್ರಿಗೆ ಒಂದು 50 ರೂಪಾಯಿ ಅಥವಾ 100 ರೂಪಾಯಿ ಕಮ್ಮಿ ಮಾಡಿಕೊಂಡು ನೀವು ಇದನ್ನ ಬೇರೆಯವ್ರಿಗೆ ಮಾಡಿಕೊಡ್ಬೇಕು. ಅರ್ಥ ಆಯ್ತಲ್ವಾ? ನೀವು ನೀವು ದುಡ್ಡು ಕೊಟ್ಟು ಕ್ಲಾಸಲ್ಲಿ ಕಲ್ತಿರ್ತೀರಾ, ಅದರಲ್ಲಿ ನಿಮ್ಮ ಶ್ರಮ ಇರುತ್ತೆ. 1 ಅವರ್ ಟೈಮ್ ಕೊಟ್ಟು ಕಲ್ತಿರ್ತೀರಲ್ಲ, ಆ ಶ್ರಮ ಇರುತ್ತೆ. ಹೌದು. ಆಮೇಲೆ ಬೇರೆಯವ್ರಿಗೆ ಮಾಡಿಕೊಡ್ಬೇಕು ಅಂದ್ರೆ ನಿಮ್ಮ ಕೆಲಸನ ಪೆಂಡಿಂಗ್ ಇಟ್ಟು ಅವ್ರಿಗೋಸ್ಕರ ನೀವು ಮಾಡಿರ್ತೀರಾ. ನಿಮ್ಮ ಟೈಮು ಕೂಡ ನೀವು ಅಲ್ಲಿ ಇದು ಮಾಡಿರ್ತೀರಲ್ವ. ಹಾಗಾಗಿ ನಾವೆಷ್ಟು ರೇಟ್ ಹೇಳಿರ್ತೀವೋ ಅದಕ್ಕಿಂತ ನನ್ನ ರೇಟ್ ಎಲ್ಲ ನಿಮ್ಮ ಮೇಡಮ್ಗೆ ಹೇಳ್ಬಿಟ್ಟು ಒಂದೊಂದಕ್ಕೂ ಬರ್ಸಿ ಕಳಿಸ್ಕೊಡ್ತೀನಿ. ನಿಮ್ಗೆ ಇವಾಗ ಹೇಳಿದ್ದು ಗೊತ್ತಾಗಲಿಲ್ಲ ಅಂದರೆ, ಬರ್ಕೊಳಕ್ಕಾಗಿಲ್ಲ ಅಂದರೆ ಮೇಡಮ್ಗೆ ಹೇಳ್ಬಿಟ್ಟು ನಾನು ಒಂದೊಂದು ರೇಟಿಗೆ ಎಷ್ಟೆಷ್ಟು ಅಂತೇಳಿ ನಾನು ನೋಟ್ಸ್ ಸಮೇತ ಕಳಿಸ್ಕೊಡ್ತೀನಿ. ದಾರ ಎಷ್ಟು ತೊಗೋಬೇಕು ಅನ್ನೋ ನೋಟ್ಸ್ ಕೂಡ ಬರುತ್ತೆ. ನಿಮ್ಗೆ ಈ ಬ್ಯಾಚಲ್ಲಿ ನೋಟ್ಸ್ ಕೊಟ್ಟಿಲ್ಲ ಅಲ್ವೇನ್ರೋ? ಇವಾಗ ಒಂದು ಇದು ಕುಚ್ಚಿದ ದಾರಕ್ಕೆ, ಬೀಡ್ಸ್ಗೆ, ಕ್ರೋಶಕ್ಕೆ ಎಷ್ಟು ಎಳೆ ದಾರ ತಗೋಬೇಕು, ಇದಕ್ಕೆ ಎಷ್ಟು ಇದು ಬೇಕು, ಯಾವುದು ರೋಲ್ ಬೇಕು, ಎಷ್ಟು ರೋಲ್ ಬೇಕು, ಮತ್ತು ಯಾವ್ಯಾವ ಕಲರ್ ಯಾವ್ಯಾವ ಡಿಸೈನ್ ಬೇಕು ಅನ್ನೋದು ಕೂಡ ನಿಮಗೆ ನೋಟ್ಸ್ನ ಕಳಿಸ್ಕೊಡ್ತೀನಿ ಮೇಡಮ್ಗೆ ಹೇಳ್ಬಿಟ್ಟು. ನಾಳೆ ಹಬ್ಬ ಕಳೆದ್ಮೇಲೆ ಕಳಿಸ್ಕೊಡ್ತೀನಿ. ಹಬ್ಬದಲ್ಲಿ ಬ್ಯುಸಿ ಆಗಿದ್ದೀವಿ ನಾವು. ಅದು ಕಳೆದ್ಮೇಲೆ ನಿಮಗೆ ನೋಟ್ಸ್ ಎಲ್ಲ ಕಳಿಸ್ಕೊಡ್ತೀನಿ. ಓಕೆನಾ? ಕ್ಲಾಸ್ ಇವಾಗ ಮುಗ್ದಿರೋ ತಲೆ ಕೆಡಿಸ್ಕೊಬೇಡಿ, ಅಯ್ಯೋ ಮುಗ್ದೋಯ್ತು ನಮಗೆ ದುಡ್ಡು ಕೊಟ್ಟಿಲ್ಲ ಅಂತ. ನೀವು ಗ್ರೂಪಲ್ಲಿ ಎನಿ ಟೈಮ್ ನಮ್ಮ ಗ್ರೂಪಲ್ಲೇ ಇರ್ತೀರಾ, ಕಳಿಸ್ಕೊಡ್ತೀವಿ ನಾವು. ಓಕೆನಾ? ಅದಾದಮೇಲೆ ನೀವು ಸ್ಟೇಟಸ್ ಹಾಕಿದಾಗ ಅವರಾಗಿ ಕೇಳೋಕ್ಕೆ ಬಂದಾಗ ಅದ್ರ ರೇಟ್ ಸಮೇತ ಹೇಳಬೇಕು. ನೀವು ಹೊರಗಡೆ ಎಲ್ಲ ಅದು ಹೊರಗಡೆ ತೊಗೊಳ್ಳೋ ರೇಟು ನಿಮಗೆ ಗೊತ್ತಾಗಬೇಕು. ನಾವು ಅಂಗಡಿಗಳು ತೊಗೊಳ್ಳೋ ರೇಟ್ ನಾನು ಎಷ್ಟು ತೊಗೊಂತಿದ್ದೆ ನಿಮ್ಗೆ ಹೇಳ್ತೀವಿ ಅಂದರೆ, ನಿಮ್ಮ ಅಕ್ಕಪಕ್ಕದ ಅಂಗಡಿಗಳಿಗೆ ಹೋಗಿ ಈ ಡಿಸೈನ್ ಮಾಡಿಸ್ಬೇಕು ಎಷ್ಟಾಗುತ್ತೆ ಅಂತ ಕೇಳಿ. ನಿಮ್ಮ ಏರಿಯಾ ಅಕ್ಕಪಕ್ಕ ಇರೋ ಅಂಗಡಿಗಳಿಗೆ ನೀವು ಹೋಗಿ ಇದನ್ನು ಕುಚ್ಚು ಹಾಕಬೇಕು, ಇದು ಎಷ್ಟಾಗುತ್ತೆ ಅಂತ ಕೇಳಿದಾಗ ಅವ್ರು ರೇಟ್ ಹೇಳ್ತಾರೆ. ಅದಕ್ಕಿಂತ ನೀವು 50-100 ಕಮ್ಮಿ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಆರ್ಡರ್ ತುಂಬ ಕಮ್ಮಿ ಮಾಡಬೇಡಿ, ಬೆಲೆ ಇರಲ್ಲ. ಬೆಲೆ ಕಮ್ಮಿ ಇದ್ದಷ್ಟು ಬೆಲೆನೂ ಇರಲ್ಲ. ಒಂದು ಸ್ಟ್ಯಾಂಡರ್ಡ್ ಪ್ರೈಸೇ ಇರಬೇಕು. ತುಂಬ ಕಮ್ಮಿ ಮಾಡಬೇಡಿ. ಒಂದು 50 ರೂಪಾಯಿ ಅಂಗಡಿಗಿನ್ನ ಕಮ್ಮಿ ಮಾಡ್ಕೊಳ್ಳಿ. ಈಗ ಯಾರೇ ಆದ್ರೂ ಬೇರೆಯವ್ರಿಗೆ ಕೊಡೋಕೆ 50 ರೂಪಾಯಿ ಅಷ್ಟೇ ಫಿನಿಶಿಂಗ್ ನೀವು ಕೊಡ್ತಾ ಇದ್ದೀರಾ ಅಂತಂದ್ರೆ 50 ರೂಪಾಯಿ ಕಮ್ಮಿ ಆದ್ರೇನು, ನಾನು ಕೊಡೋಣ ಬಿಡು ಅವ್ರ ಹತ್ರನೇ ಅಂತೇಳಿ ಅವರು ಕೂಡ ಬಂದು ನಿಮ್ಮ ಹತ್ರ ಮಾಡಿಸ್ಕೊತಾರೆ. ಓಕೆನಾ? ಪ್ರತಿಯೊಂದಕ್ಕೂ ನೋಟ್ಸ್ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಒಂದೊಂದು ಕುಚ್ಚಿನ ದಾರಕ್ಕೆ, ಬೇಬಿ ಕುಚ್ಚಿಗೆ, ಇನ್ನು ಬೀಡ್ಸಿಗೆ ಎಷ್ಟು ಎಳೆ ದಾರ ತಗೋಬೇಕು ಎಲ್ಲದರದ್ದು ನೋಟ್ಸ್ ಮಾಡಿಸಿ ಕಳಿಸ್ಕೊಡ್ತೀನಿ. ಫ್ರೀ ಇರಲಿಲ್ಲ ಅನ್ನೋಕ್ಕೋಸ್ಕರ ನೋಟ್ಸ್ ಮಾಡಿಸಿಲ್ಲ. ನೋಟ್ಸ್ ಆದಮೇಲೆ ನೋಟ್ಸ್ ಕೊಡ್ತೀನಿ ಮೇಡಮ್ ಅವ್ರಿಗೆ, ಅದು ನಿಮ್ಗೆ ಕಳಿಸ್ಕೊಡ್ತಾರೆ. ಓಕೆನಾ? ಅರ್ಥ ಆಯ್ತಲ್ವಾ? ನಮ್ಮ ಕ್ಲಾಸಿಗೆ ಸೇರ್ಕೊಂಡಿದ್ದು ಎಷ್ಟು ಖುಷಿ ಇದೆ ನಿಮಗೆ? ಎಷ್ಟಿದೆ ಬನೋ? ತುಂಬಾ ಖುಷಿ ಇದೆ. ಇವತ್ತು ಮಾತಾಡೋ ಮೋಡ ಇಲ್ಲ ನಿನ್ಗೆ? ಗೊತ್ತಾಗ್ತಾ ಇದೆ. ಅದಕ್ಕೆ ಮತ್ತೆ ಲಿಂಕ್ ಅಲ್ಲಿ ಬರ್ತಿರಲ್ಲ ಅಂತ ಹೇಳ್ಬಿಟ್ಟು ಅಟೆಂಡ್ ಆದೆ. ಓಕೆ. ಇಲ್ಲ, ತುಂಬಾ ಖುಷಿ ಆಯ್ತು ಮ್ಯಾಮ್. ನಾನ್ ಬಹಳ ಸಲ ಫೋನ್ ಮಾಡಿ ವಿಚಾರಿಸಿ ನೋಡಿನೇ ಕಲ್ತಿದ್ದು. ಬೇರೆ ಕಡೆ ಎಲ್ಲ ವಿಚಾರಿಸಿದ್ದ? ಇಲ್ಲ ಮ್ಯಾಮ್, ನಿಮ್ಮ ಹತ್ರ ನಾನು ಫಸ್ಟ್ ಕಾಲ್ ಮಾಡಿದ್ದು ನಿಮ್ಮ ನಂಬರಿಗೇನೆ, ಮತ್ತೆ ಜಾಯಿನ್ ಆಗಿದ್ದು ನಿಮಗೇನೆ. ಓಕೆ. ತುಂಬ ಜನ ಆಗ್ತಿರ್ತಾರಲ್ಲ, ನೆನಪಿರಲ್ಲ. ಓಕೆ, ಸರಿ ಕಲ. ಇನ್ನೂ ಬಿಸ್ನೆಸ್ನ ಡೆವಲಪ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸರಿ, ಇದಕ್ಕೆ ಕ್ಲಾಸಿಗೆ ಡಿಸೈನ್ ಕ್ಲಾಸಿಗೆ ಸೇರ್ಕೋಬೇಕು ಅಂದಲ್ಲ, 6ನೇ ತಾರೀಕು ಕ್ಲಾಸಸ್ ಶುರು ಆಗ್ತಾ ಇದೆ. ಆಮೇಲೆ ಫೋನ್ ಮಾಡಿಬಿಟ್ಟು ಅಡ್ಮಿಷನ್ ಆಗು. ಬೀದೆಲ್ಲ ಬರ್ತಿದೆ ಅಲ್ವಾ ನಿಮಗೆ? ಪ್ಲೈನ್ ಎಲ್ಲ ಹೊಲಿತೀರಾ ಅಲ್ವಾ? ಹಾ ಮ್ಯಾಮ್, ಹೊಲಿದ್ದೀನಿ. ನಾನು ಡಿಸೈನ್ ಹೋಗ್ಬೇಕು, ಮತ್ತೆ ಇದು ಪ್ರಿನ್ಸಸ್ ಕಟ್
ಕಟ್ಟು 4 ಇಂಚ್ ಹೊಲ್ದಿದ್ದೀನಿ. ಮತ್ತೆ ಅದ್ರ ಫ್ಯಾಷನ್ ಡಿಸೈನಿಗೆ ಸೇರ್ಕೋಬೋದಲ್ಲ. ಮ್ಯಾಮ್ ನೆಕ್ಸ್ಟ್ ಲೆವೆಲ್ ಫ್ಯಾಷನ್ ಡಿಸೈನ್ಗೆ ಬೋಟಿಕ್ ಸ್ಟೈಲಲ್ಲಿ ನನಗೆ ಸ್ವಲ್ಪ ಸ್ಕಿನ್ನು ಅದಕ್ಕೆ ಮತ್ತೆ ಲಿಂಕಲ್ಲಿ ಬರ್ತಿರಲ್ಲ ಅಂತ ಹೇಳ್ಬಿಟ್ಟು ಅಟೆಂಡ್ ಆದೆ. ಓಕೆ. ಇಲ್ಲ ತುಂಬಾ ಖುಷಿ ಆಯ್ತು ಮ್ಯಾಮ್. ನಾನು ಬಹಳ ಸಲ ಫೋನ್ ಮಾಡಿ ವಿಚಾರಿಸಿ ನೋಡಿನೇ ಕಲ್ತಿದ್ದು. ಬೇರೆ ಕಡೆ ಎಲ್ಲ ವಿಚಾರಿಸಿದ್ದ? ಇಲ್ಲ ಮ್ಯಾಮ್, ನಿಮ್ಮ ಹತ್ರ ನಾನು ಫಸ್ಟ್ ಕಾಲ್ ಮಾಡಿದ್ದು ನಿಮ್ಮ ನಂಬರಿಗೇನೆ, ಮತ್ತೆ ಜಾಯಿನ್ ಆಗಿದ್ದು ನಿಮಗೇನೆ. ಓಕೆ. ತುಂಬ ಜನ ಆಗ್ತಿರ್ತಾರಲ್ಲ, ನೆನಪಿರಲ್ಲ. ಓಕೆ, ಸರಿ ಕಲ. ಇನ್ನೂ ಬಿಸ್ನೆಸ್ನ ಡೆವಲಪ್ ಮಾಡ್ಕೋಬೇಕು, ಅರ್ಥ ಆಯ್ತಾ? ಸರಿ, ಇದಕ್ಕೆ ಕ್ಲಾಸಿಗೆ ಡಿಸೈನ್ ಕ್ಲಾಸಿಗೆ ಸೇರ್ಕೋಬೇಕು ಅಂದಲ್ಲ, 6ನೇ ತಾರೀಕು ಕ್ಲಾಸಸ್ ಶುರು ಆಗ್ತಾ ಇದೆ. ಆಮೇಲೆ ಫೋನ್ ಮಾಡಿಬಿಟ್ಟು ಅಡ್ಮಿಷನ್ ಆಗು. ಬೀದೆಲ್ಲ ಬರ್ತಿದೆಯಲ್ವಾ ನಿಮಗೆ? ಪ್ಲೈನ್ ಎಲ್ಲ ಹೊಲಿತೀರಾ ಅಲ್ವಾ? ಹಾ ಮ್ಯಾಮ್, ಹೊಲ್ದಿದ್ದೀನಿ. ನಾನು ಡಿಸೈನ್ ಹೋಗ್ಬೇಕು, ಮತ್ತೆ ಇದು ಪ್ರಿನ್ಸಸ್ ಕಟ್ಟು 4 ಇಂಚ್ ಹೊಲ್ದಿದ್ದೀನಿ. ಮತ್ತೆ ಅದ್ರ ಫ್ಯಾಷನ್ ಡಿಸೈನಿಗೆ ಸೇರ್ಕೋಬೋದಲ್ಲ. ಮ್ಯಾಮ್ ನೆಕ್ಸ್ಟ್ ಲೆವೆಲ್ ಫ್ಯಾಷನ್ ಡಿಸೈನ್ಗೆ ಬೋಟಿಕ್ ಸ್ಟೈಲಲ್ಲಿ ನನಗೆ ಸ್ವಲ್ಪ ಸ್ಕಿನ್ನು ಸ್ವಲ್ಪ ಡೌಟ್ ಇದೆ. ಸರಿ, ಕೇಳಿದ್ದೆ ನಾನು ನಿಮಗೆ. ಓಕೆ ಡೌಟ್ ಇದ್ದಿದ್ದು ಡಿಸೈನ್ ಕ್ಲಾಸಿಗೆ ಸೇರ್ಕೊಡಿ ಅಂತ ನೀವೇ ಹೇಳಿದ್ರಿ. ಓಕೆ. ಅದೇ ಹಾಲಿಡೇಸ್ ಎಲ್ಲ ಮಕ್ಳು ಮುಗಿದಿದ್ಮೇಲೆ ನಾನು ಅದೇ 6 ತಾರೀಕಿಂದ ಜಾಯಿನ್ ಆಗ್ತೀನಿ. ಸರಿ ಕಣ, ಆಮೇಲೆ ಫೋನ್ ಮಾಡಿ ಜಾಯಿನ್ ಆಗಲಿ ಅಂತ. ಓಕೆ ಮೇಘನಾ, ನಿಂದು ಇವಾಗ ಕ್ಲಾಸ್ ಮುಗಿದಿದೆಯಲ್ಲ ಕಂದ, ಇನ್ನು ನೆಕ್ಸ್ಟ್ ನೀನು ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಸುಮ್ಮನೆ ಕುತ್ಕೋಬಾರ್ದಪ್ಪ. ಇವಾಗ ನೀನು ಸೇರ್ಕೊಂಡು ಕಲ್ತಿದ್ದು ನಿನಗೂ ಕಲ್ತ್ಕೊಂಡು ನೀನು ಹಾಕ್ಕೊಳ್ಳೋದ್ರ ಜೊತೆಗೆ ಬೇರೆಯವ್ರಿಗೆ ಹಾಕ್ಕೊಂಡು ನಿಮ್ಮ ಖರ್ಚು ನೀವು ಮಾಡ್ಕೋಬೇಕು ಅಲ್ವಾ? ಹಂಗಾಗಿ ಪ್ರತಿಯೊಂದು ಮಾಡಿರೋದು ಸ್ಟೇಟಸ್ಗೆ ಹಾಕ್ಕೊಳ್ಳಿ. ಆರ್ಡ್ರ್ಗಳು ಬಂದಾಗ ಧೈರ್ಯವಾಗಿ ಮಾತಾಡೋದು ಕಲಿಬೇಕು. ಇದಕ್ಕೆ ಇಷ್ಟು ಪ್ರೈಸ್ ಇರುತ್ತೆ. ನೀವೇನು ತಪ್ಪೇನು ಹೇಳ್ತಾ ಇಲ್ಲ, ಸುಳ್ಳು ಪಳ್ಳ ಹೇಳ್ತಾ ಇಲ್ಲ. ನೀವು ಮಾಡೋ ಫಿನಿಶಿಂಗು ನಾವು ಫಿನಿಶಿಂಗ್ನ ಗುಡ್ ಅಂತ ಹೇಳಿದ್ಮೇಲೆ ನಿಮ್ಗೆ ಸರ್ಟಿಫಿಕೇಟ್ ಸಿಗೋದು. ಸುಮ್ಮನೆ ನಾವು ಕೊಡಲ್ಲ ಅಲ್ವಾ? ಫಿನಿಶಿಂಗ್ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ತಾನೇ ನಿಮಗೆ ಸರ್ಟಿಫಿಕೇಟ್ ಸಿಗೋದು. ಸರ್ಟಿಫಿಕೇಟ್ ಸಿಕ್ಕಿದೆ ಅಂದ್ರೆ ನಿಮ್ಗೆ ಭಯ ಏನಕ್ಕೆ? ಪ್ರತಿಯೊಬ್ಬರು ಅವರು ಇವರು ಅಂತಲ್ಲ, ಬರ್ಲಿಲ್ದೇರು ನೀವು ಅಷ್ಟೇ ಕಂಡ್ರು. ಭಯ ಪಡಕ್ಕೆ ಹೋಗ್ಬೇಡಿ. ಇದು ವಿಡಿಯೋ ನಾನು ಲೈವಲ್ಲಿ ಯೂಟ್ಯೂಬಲ್ಲೇ ಹಾಕ್ತಾ ಇದ್ದೀನಿ. ನೀವು ಯಾರನ್ನೂ ಭಯ ಪಡಕ್ಕೆ ಹೋಗ್ಬೇಡಿ. ನೀವು ನಾವು ಸರ್ಟಿಫಿಕೇಟ್ ಸುಮ್ಮನೆ ಯಾರೂ ಕೊಡಲ್ಲ. ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೆ ಕ್ಲಾಸಿಗೆ ಸೇರ್ಕೊಂಡು ಕಲ್ತ್ಕೊಳ್ಳಿ ಅಂತ ಹೇಳ್ತೀವಿ ಅಂತ ಚಾನ್ಸೇ ಕೊಡಲ್ಲ ನಾವು. ಕಲಿಬೇಕಾದ್ರೆ ಪರ್ಫೆಕ್ಟಾಗಿ ಕಳಿಸಿರ್ತೀವಿ, ಅದು ಬೇರೆ ಪ್ರಶ್ನೆ. ಹಂಗಾಗಿ ಕಲ್ತಿದ್ದೀರಾ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಅಂತಂದರೆ ನೀವು ಭಯ ಬಿಡಬೇಕು. ಆ ಸರ್ಟಿಫಿಕೇಟ್ ಎಲ್ಲ ಬಂದಿರೋದನ್ನ ಇದನ್ನ ನೀಟಾಗಿ ಅದನ್ನ ಲ್ಯಾಮಿನೇಷನ್ ಎಲ್ಲ ಮಾಡಿಸ್ಬಿಟ್ಟು ನೀವು ಮನೇಲಿ ಹಾಕೋಬೇಕು. ಅದಕ್ಕೆ ಅವಾಗಲೇ ನಿಮಗೆ ಬೆಲೆ ಇರೋದು. ಏನ್ಕಂದ್ರ ನನಗೆ ಸರ್ಟಿಫಿಕೇಟ್ ಇವತ್ತು ಸಿಕ್ತಾ? ದೊಡ್ಡ ತೋರಿಸ್ಬೇಕು ತಾನೆ ಲೈವಲ್ಲಿ? ಇಲ್ಲ ಮ್ಯಾಮ್, ನನ್ನ ಊರಲ್ಲಿ ಇದ್ನಲ್ಲ, ಊರಲ್ಲಿದೆ. ಅದೇ ನಮ್ಮ ಪಕ್ಕದ ಮನೆಗೆ ಒಬ್ಬರ ಹತ್ರ ಕಲೆಕ್ಟ್ ಮಾಡ್ಕೊಳಕ್ ಹೇಳಿದ್ದೆ. ಓಕೆ. ಅವ್ರು ವಾಟ್ಸಪ್ ಅಲ್ಲಿ ಒಂದು ಫೋಟೋ ಹಾಕಿ ಕಳ್ಸಿದ್ದಾರೆ, ಓಪನ್ ಮಾಡಿಲ್ಲ ಅಂತ ಕೇಳ್ಬಿಟ್ಟು ಕಳ್ಸಿದ್ದಾರೆ. ಓಕೆ, ಮನೆಗೆ ಹೋಗ್ಬಿಟ್ಟು ಆ ಸರ್ಟಿಫಿಕೇಟ್ ಲ್ಯಾಮಿನೇಷನ್ ಎಲ್ಲ ಮಾಡಿಸ್ಬಿಟ್ಟು ಬೋರ್ಡ್ ನಿಮ್ಮ ಮನೆ ಒಳಗೆ ಹಾಕಿರ್ಬೇಕು. ಅದಕ್ಕೆ ಬಂದಾಗ ಒಂದು ವ್ಯಾಲ್ಯೂ ಇರುತ್ತೆ. ಯಾರು ಬಂದ ಸುಮ್ಮನೆ ಕಮ್ಮಿ ಮಾಡ್ಕೊಡಿ ಅಂತ ಯಾರು ಕೇಳಲ್ಲ. ನಾನು ಏನು ಹೇಳಿದೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಮುಂದೆ. ಓಕೆ, ನಾನು ಹೇಳಿದ್ದು ಎಲ್ರಿಗೂ ಅರ್ಥ ಆಯ್ತೇನೋ? ಶಿಲ್ಪ ನೆಕ್ಸ್ಟು ಚೆನ್ನಾಗಿ ಕಲಿಬೇಕು. ಅವ್ರಿಗೆ ಇನ್ನೂ ಇವಾಗ ಕಲಿತಾ ಇದ್ದಾರೆ. ಮೇಘನ ನೀನು ಕಲಿತಾಗಿದೆಯಲ್ಲ ಕಂದ, ಫೈಲ್ ಮಾಡೋದು ಸೋಮವಾರ ಮಂಗಳವಾರ ಮೇಡಮ್ ಕ್ಲಾಸ್ ತೊಗೊತಾರೆ. ಅದು ಫೈಲ್ ಮಾಡೋದು ಹೇಗೆ ಅಂತೆಲ್ಲ ಹೇಳ್ಕೊಡ್ತಾರೆ. ನೀಟಾಗಿ ಫೈಲ್ ಮಾಡಬೇಕು ಕಂದ. ಮಾಡಿಬಿಟ್ಟು ಪ್ರತಿದಿನ ಒಂದೊಂದು ಸ್ಟೇಟಸ್ಗೆ ಹಾಕ್ಕೊಂಡು ಆರ್ಡ್ರ್ಗಳು ಬರೋವರೆಗೂ ನೀವು ಹೇಳ್ಬೇಕು, ಮೇಡಮ್ ಇದರಿಂದ ದುಡ್ಕೊಂಡೆ ನಾನು ಸೂಪರಾಗಿ ಅಂತ ಹೇಳಬೇಕು. ಈಗ ಹೋದ ಬ್ಯಾಚರು ಮೊನ್ನೆ ಸೇರ್ಕೊಂಡು ಮೇಡಮ್ 1,500 ರೂಪಾಯಿ ಬಂತು ಅಂದ್ರು. ಮೇಘನ ಇನ್ನೊಬ್ರು ಮೇಘನ ಅಂತಿದ್ರಲ್ಲ, ಇವರು ಮೇಘನೇ ಅಲ್ಲ, ಇನ್ನೊಬ್ರು ಮೇಘನ ಅಂತಿದ್ರು. ಈಗ ಸರ್ಟಿಫಿಕೇಟ್ ಕೊಟ್ಟಾಯ್ತು ಅವರು. ನೆನ್ನೆ ಅವ್ರು ಕನೆಕ್ಟ್ ಮಾಡಿದ್ವಿ. ಅವರು ಆರಿ ವರ್ಕಲ್ಲೂ ಇದ್ದಾರೆ. ಅವ್ರು ಜಾಯಿನ್ ಆದಾಗ ಬಂದಿರು, ಮೇಡಮ್ ನಾನು ದುಡ್ಡು ಬಂತು 1,500 ಖುಷಿ ಆಯ್ತು ಮ್ಯಾಮ್ ಅಂತ. ಕೊಡಿಲಿ ಅಂದೆ. ಸುಮ್ಮನೆ ತಮಾಷೆ ಮಾಡಿದೆ. ಖುಷಿ. ಆ ಥರ ನೀವು ಚೆನ್ನಾಗಿ ದುಡ್ಡು ಕೊಡಿ. 1,500 ಇರೋದು 1,5 ಲಕ್ಷ ಆಗಬೇಕು ನಿನಗೆ. ಆ ರೇಂಜಿಗೆ ಬೆಳಿಬೇಕು. ಈ ಡಿಸೈನಿಗೆ ಎಷ್ಟು ಪರ್ಫೆಕ್ಟ್ ಆಗಿ ಪ್ರೈಸ್ ತಗೋಬೇಕು ಮ್ಯಾಮ್? ಕನ್ನಡ 1000 ರುಪೀಸು. ಇನ್ನೊಂಚೂರು ಮೇಲೆ ಮಾಡು. 100% 1000 ರುಪೀಸು. ಇದು ನಮ್ಮದು ಲಾಸ್ಟ್ ಪ್ರೈಸ್ ಎಲ್ಲ ತೋರಿಸಿದ್ನಲ್ಲ, 1000 ರುಪೀಸು ಡಬಲ್ ಬಂದಿದೆ. ತುಂಬ ಚೆನ್ನಾಗಿದೆ. ಅವ್ರಿಗೆ ಹೇಳಿ 1000 ರುಪೀಸ್ ಹೇಳಿ, ಬೇಕಿದ್ರೆ ಒಂದು 100 ರೂಪಾಯಿ ಕಮ್ಮಿ ಮಾಡ್ಬಿಟ್ಟು 900 ಮಾಡ್ಕೊಡಿ. ಸಿಕ್ಸಾಗು ಫಾಲೋ ನೀವೇ ಮಾಡ್ತೀರಲ್ಲ, ಅದು ಇನ್ನೊಂದು ಐಡಿಯಾ ಕೊಡ್ತೀನಿ ನೋಡಿ ನಿಮಗೆ. ಜಿಗ್ಜಾಗು ಫಾಲೋ ನಾವೇ ಮಾಡ್ಕೊಡ್ತೀವಿ. ಜಿಗ್ಜಾಗು ಫಾಲೋ ಫ್ರೀ, ಕ್ರೋಶಾ ಕುಚ್ಚಿಗೆ ಇಷ್ಟು ಡಿಸೈನ್ ಅಂತ, ಇಷ್ಟು ರೇಟ್ ಅಂತ ಹೇಳ್ಬಿಡಿ. ಅಂದ್ರೆ 1000 ರುಪೀಸ್ ಇರುತ್ತೆ. ನೀವು 900 ರುಪೀಸ್ ಮಾಡಿದ್ರು 100 ರೂಪಾಯಿ ಮೈನಸ್ ಮಾಡ್ದಂಗೆ ಕಮ್ಮಿ ಮಾಡ್ದಂಗೂ ಇರುತ್ತೆ. ನೋಡಿ ಎಲ್ಲ ಡಿಸೈನ್ ಇಲ್ಲಿ ತೋರಿಸ್ತಾ ಇದೆಯಾ? ವೆರಿ ಗುಡ್. ಇದು ಅಷ್ಟೇ ಪುಟಿ, ತೋರಣ ಥರ ಇದೆ. ತುಂಬ ಚೆನ್ನಾಗಿ ಬರುತ್ತೆ ಇದು. ಇದೆಲ್ಲ 1000 ರುಪೀಸು. ಅದೇ 100 ರೂಪಾಯಿ ಕಮ್ಮಿ ಮಾಡಿ 900 ತಗೊಳ್ಳಿ. ಜಿಗ್ಜಾಗು ಫಾಲೋ ಮಾಡ್ಕೊಟ್ಟು ಅದು ಫ್ರೀ ಅಂತ ಹೇಳ್ಬಿಟ್ಟು 1000 ರುಪೀಸೇ ಇಸ್ಕೊಳ್ಳಿ. ಕಮ್ಮಿ ಮಾಡ್ದಂಗೂ ಇರುತ್ತೆ, ಎಕ್ಸ್ಟ್ರಾ ಕೊಟ್ಟಂಗೂ ಇರುತ್ತೆ. ಇವ್ರು ನೋಡ್ತಾ ಇರೋರು ಹೊಸಬ್ರು ನೋಡ್ತಾರೆ, ಇವ್ರು ಹೆಂಗ್ ಐಡಿಯಾ ಹೇಳ್ಕೊಡ್ತಾವ್ರೆ ಅಂತ ಅನ್ಕೋಬೇಕು ಅವರು. ಇಲ್ಲ, ಅದೆಲ್ಲ ಬಿಸ್ನೆಸ್ ಟೆಕ್ನಿಕ್ಕು. ಹಂಗೆ ಮಾಡಬೇಕು. ಯಾಕೆಂದರೆ ಜನಗಳಿಗೆ ಕಮ್ಮಿ ತೆಗಿಯ
ಎಲ್ಲ ಆಫರ್ಗಳು ಕೊಡ್ತೀವಿ 4-5 ಎಲ್ಲ ಮಾಡ್ತಾರಲ್ಲ, ಹೆಂಗಿರುತ್ತೆ 5 ಸಲ ತಗೊಂಡಿದ್ದಾಗ ನಿಮ್ಗೆ ಲಾಭ ಬಂದೇ ಬಂದಿರುತ್ತೆ, ಯಾರು ಕಮ್ಮಿ ಮಾಡಲ್ಲ. ಹಂಗೆ 100 ರೂಪಾಯಿಗೆ ಇವು 100 ರೂಪಾಯಿ ಕಮ್ಮಿ ಮಾಡಿ ಜಿಗ್ಜಾಗು ಫಾಲೋ ಫ್ರೀ ಮಾಡಿದ್ರೆ 1000 ರೂಪೀಸ್ ಅಲ್ಲಲ್ಲಿಗೆ ಬಂದೋಗುತ್ತೆ. ಜಿಗ್ಜಾಗು ಫಾಲೋ ಒಟ್ಟಿಗೆ ಸಿಗುತ್ತಲ್ಲ ನಿಮಗೆ, ಸೀರೆ ಜಿಗ್ಜಾಗು ಫಾಲೋ ಮಾಡಿ ಕುಚ್ಚಾಕಿ ಅವರು ಕೊಟ್ಟಿರ್ತಾರೆ. ಆರಾಮಾಗಿ ನೀವು ಮನೆಗೆ ಬ್ಲೌಸ್ ಹೊಲ್ಸ್ಕೊಂಡಿದ ತಕ್ಷಣ ಹುಡ್ಕೊಂಡು ಹೋಗ್ಬೋದಲ್ವಾ. ನೋಡಿ 100 ರೂಪಾಯಿ ಕಮ್ಮಿ ಮಾಡಿ 1000 ರೂಪೀಸ್ ಮಾಡ್ಕೊಡ್ತಾರೆ. ಅಕ್ಕಪಕ್ಕದವ್ರು ಮಿಸ್ ಮಾಡದೆ ಹೋಗಿ ಮಾಡಿಸ್ಕೊಳ್ಳಿ. ಕ್ರೋಶರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಬ್ರೈಡಲ್ಲು, ಸಿಂಪಲ್ ಅಲ್ಲ, ಬ್ರೈಡಲ್ ಕುಚ್ಚೆ ಇಳಿಸ್ಕೊಡ್ತಾ ಇರೋದು ನಾವು. ಬೇರೆ ಕಡೆ ಎಲ್ಲ ಒಂದು ಅಂಗಡಿಗೆ ಹೋದ್ರೆ ನೀವು ಕಮ್ಮಿ ಅಂದ್ರೆ 1,500 ಕೊಡ್ತಾರೆ, ನಾವೇ 1,500 ತಗೊಂತೀವಿ. ಇವ್ರಿಗೆ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ತಗೊಂಡ್ರೆ ಮನೆಗೆ ಆರ್ಡರ್ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಕಮ್ಮಿ ಹೇಳ್ತಾ ಇರೋದು. ಸ್ಟಾರ್ಟಿಂಗಲ್ಲಿ ಆ ಪ್ರೈಸೇ ಮಾಡ್ರು, ಆಮೇಲೆ ಶಾಪ್ ಮಾಡಿದ್ಮೇಲೆ ಜಾಸ್ತಿ ಮಾಡ್ರು ಅಂತೆ. ಓಕೆ ಕಣ್ರಪ್ಪ, ನೀವುಗಳು ಅಷ್ಟೇ ಎಲ್ಲರೂ ಚೆನ್ನಾಗಿ ಇಂಪ್ರೂವ್ ಆಗಿ. ಇನ್ನೂ ತುಂಬ ಜನ ಬಂದಿಲ್ಲ, ಕೆಲವರು ನೋಡ್ತಾರೆ, ಅಯ್ಯೋ ಮಿಸ್ ಮಾಡ್ಕೊಂಡ್ವಿ ಅಂತ ಅನ್ಕೊಂತಾರೆ. ಸರಿ, ಇವಾಗ ನೀವು ಅರ್ಥ ಆಯ್ತಲ್ವ, ಯಾರಾದರೂ ಸೇರ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ಬ್ಯಾಚ್ 6ನೇ ತಾರೀಕು ಶುರುವಾಗ್ತಾ ಇದೆ. ಅಡ್ಮಿಷನ್ ಓಪನ್ ಆಗಿದೆ, ಅಷ್ಟರೊಳಗಡೆ ಅಡ್ಮಿಷನ್ ಮಾಡ್ಕೊಳ್ಳಿ. ಹಬ್ಬಕ್ಕೆ ರಜೆ ಇರುತ್ತೆ, ಬೇಗ ಅಡ್ಮಿಷನ್ ಮಾಡ್ಕೊಂಡವ್ರಿಗೆ 6ನೇ ತಾರೀಕಿಂದ ಕ್ಲಾಸ್ ಇರುತ್ತೆ. ಓಕೆನಾ, ನಾನು ಹೇಳಿದ ಅರ್ಥ ಆಯ್ತಲ್ವಾ? ಸರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಬೇಕು ಪಡ್ಪಡ ಅಂತ ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್ ಮಾಡ್ರಾ, ಬಾಯ್ ಬಾಯ್.